ಯೋಚನೆಗಳು ಬರ್ತಾನೆ ಇರ್ತವೆ. ಯೋಚನೆಗಳಿಗೆ ಕಟ್ ಮಾಡ್ತಾ ಯೋಚನೆಗಳಿಂದನೇ ತಡೆ ಹಿಡಬೇಕು. ಇದು ಧ್ಯಾನದ ಸಮಯ, ನನಗೆ ನಾನು ಕೊಡುತ್ತಿರುವ ಸಮಯ ಎಂದು ತೀರ್ಮಾನಿಸಿ ಉಸಿರಾಟದ ಮೇಲೆ ಗಮನ ಮಾಡಬೇಕು. ಪ್ರಾಣವಾಯು ಧ್ಯಾನದಿಂದ ನಮಗೆ ಲಾಭ ಆಗಬೇಕಾದರೆ ಉಸಿರಾಟಕ್ಕೆ ಶರಣಾಗಬೇಕು. ಇಲ್ಲಿ ಬಂದಂಥ ಎಲ್ಲ ನನ್ನ ಆತ್ಮ ಬಂಧುಗಳಿಗೆ ಆತ್ಮಪ್ರಣಾಮ. ನಮಗೆ ಈ ಜನ್ಮ ಕೊಟ್ಟಂಥ ತಂದೆ ತಾಯಿಗಳಿಗೂ ಪ್ರಣಾಮ ಹಾಗೂ ಪ್ರಕೃತಿ ಮಾತೆಗೂ ಪ್ರಣಾಮ. ನಮ್ಮ ಗುರುಗಳಾದಂಥ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ, ಧ್ಯಾನ ಯುಗದ ಜ್ಞಾನ ಸೂರ್ಯರಾದಂಥ ಪತ್ರಿಜಿಯವರಿಗೆ ಆತ್ಮಪೂರ್ವಕ ಪ್ರಣಾಮಗಳು. ಇಲ್ಲಿರೋರು ಎಲ್ಲರೂ ಚಿರಪರಿಚಿತರೇ ನನಗೆ. ನಾನು ಬಾಲ್ಯದಿಂದ ನಿಮ್ಮನ್ನೆಲ್ಲರನ್ನೂ ನೋಡಿದ್ದೀನಿ, ನೀವು ನನ್ನ ನೋಡಿದ್ದೀರಿ. ಆದರೆ ನಾನು ಮದುವೆ ಆಗಿದ್ಮೇಲೆ ಕೆಲವು ವರ್ಷ ಆದಮೇಲೆ ಈ ಏರಿಯಾ ಬಿಟ್ಟು ಹೋಗ್ಬಿಟ್ಟು ಅದಾದಮೇಲೆ ನನ್ನ ಅನುಭವ ಈ ಧ್ಯಾನಕ್ಕೆ ನಾನು ಬಂದಿದ್ದು ಯಾವುದರಿಂದ ಅಂತಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಸುಜಾತ. ನಾನು ಧ್ಯಾನಕ್ಕೆ ಬಂದು 2.5 ವರ್ಷ ಆಯಿತು. ನನಗೆ ಈ ಧ್ಯಾನಕ್ಕೆ ಬರೋಕ್ಕಿಂತ ಮುಂಚೆ 2019ರಲ್ಲಿ ಅದಕ್ಕಿಂತ ಮುಂಚೆ ಗ್ಯಾಸ್ಟ್ರಿಕ್ ಇತ್ತು ನನಗೆ. ಭಾಳ ಆಸ್ಪತ್ರೆಗಳು ತಿರುಗಿದೆ, ಭಾಳ ಟ್ರೀಟ್ಮೆಂಟ್ ತೊಗೊಂಡೆ. ಅದು ಯಾಕೆ ಅಂದರೆ ನಾನು ಲೈಫ್ ಸ್ಟೈಲ್ ಆಗಿತ್ತು. ಏನು ಟೆನ್ಷನ್ಸ್ ಅಂದರೆ ನಾನು ಟೀಚರ್ ಜಾಬ್ ಮಾಡ್ತಿದ್ದೆ. ಅಲ್ಲಿ ಊಟ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ನನಗೆ. ಅಷ್ಟಕ್ಕೂ ಮುಂಚೆ ನಾನು ಅಂದರೆ ಅಲ್ಲಿಗೆ ಬರೋಕ್ಕಿಂತ ಮುಂಚೆನೂ, ಟೀಚರ್ ಜಾಬ್ ಮಾಡೋಕ್ಕಿಂತ ಮುಂಚೆನೂ ನನಗೆ ಪೂಜೆಗಳು ಅಂದರೆ ಭಾಳ ಇಷ್ಟ. ಉಪವಾಸ ಮಾಡೋದು, ಪೂಜೆ ಮಾಡೋದು, ಹಿಂಗೆ ಪ್ರತಿದಿನ ವಾರದಲ್ಲಿ ಒಂದು 3 ದಿವಸ ಉಪವಾಸ ಮಾಡೋದು, ಆ ಥರ ಇತ್ತು ನಮ್ಮದು. ಅದರಿಂದ ನನಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಬಂದಿದ್ದಾದಮೇಲೆ ಜಾಬ್ ಮಾಡ್ತಾ ಇದ್ನಲ್ಲ, 2019ರಲ್ಲಿ ಸರ್ಜರಿ ಮಾಡಬೇಕು ಅಂತ ಹೇಳಿದ್ಮೇಲೆ ಇನ್ನು ನಾನು ಕೆಲವು ದಿವಸ ಒಂದು 3 ತಿಂಗಳು ನೋಡೋಣ, ಸೆಟ್ ಆದರೆ ಸರಿ. ಈಗ ಮೆಡಿಸನ್ಸ್ಗೆ ಹೈದ್ರಾಬಾದ್ ಎಲ್ಲೆಲ್ಲೋ ಹೋಗಿ ಬಂದೆ. ಏಷ್ಯನ್ ಇನ್ಸ್ಟಿಟ್ಯೂಟ್ ಅಂತ ಈ ಇಡೀ ವರ್ಲ್ಡಲ್ಲೇ, ಏಷ್ಯನ್ ಕಂಟ್ರಿನಲ್ಲೇ ಫೇಮಸ್ ಗ್ಯಾಸ್ಟ್ರೋ ಹಾಸ್ಪಿಟಲ್. ಅದು ಫೇಮಸ್ ಡಾಕ್ಟ್ರ್ ಅವರು, ನಾಗೇಶ್ವರ್ ರೆಡ್ಡಿ ಸರ್ ಅಂತ. ಅವ್ರ ಹತ್ರನೂ ತೋರಿಸ್ಕೊಂಡೆ. ಅವ್ರ ಹತ್ರ ತೋರಿಸಿ ಇಷ್ಟಿಷ್ಟತ್ರ ಫೈಲ್ಸ್ ಎಲ್ಲ ರೆಕಾರ್ಡ್ಸು ಏನು ಟೆಸ್ಟಿಂಗ್ಗಳು ಎಲ್ಲ ಮಾಡಿಸಿದ್ರು. ಏನು ಹೇಳ್ತಾಯಿದ್ರು, ಏನೂ ಪ್ರಾಬ್ಲಮ್ ಇಲ್ಲ, ಸಣ್ಣ ಪ್ರಾಬ್ಲಮ್ ಇಲ್ಲ, ಏನೂ ಆಗಲ್ಲ ಅಂತ ಹೇಳ್ತಾಯಿದ್ರು. ಕಳಿಸ್ತಾಯಿದ್ರು. ಒಂದು 3 ತಿಂಗಳು ಆರಾಮಾಗಿ ಆ ಟ್ಯಾಬ್ಲೆಟ್ ತೊಗೊಂಡ್ರೆ ಆರಾಮಾಗ್ತಾಯಿದ್ದೆ. ಟ್ಯಾಬ್ಲೆಟ್ ಬಿಟ್ಬಿಟ್ರೆ ಮತ್ತೆ ಯಥಾ ರೀತಿ ಮೆಣಸಿನ್ಕಾಯಿ ತಿಂದರೆ ಹೊಟ್ಟೆ ಉರಿ ಆಗೋದು, ಹೊಟ್ಟೆ ನೋವು ಬರೋದು, ತಲೆ ಸುತ್ತು ಬರೋದು, ಭಯ ಗಾಬರಿ, ಏನಾಗ್ಬಿಡುತ್ತೋ ನನಗೆ, ಇದೆಲ್ಲ ಉರಿ ಆಗೋದು ಆ ಥರ. ಆಮೇಲೆ ಹುಣಸೆ ಹುಳಿ ಅಂತಾರಲ್ಲ, ಆ ಹುಳಿ ಪದಾರ್ಥಗಳು ತಿಂದ್ರೂ ಆಗ್ತಾ ಇರಲಿಲ್ಲ ನನಗೆ. ಹಂಗೆ ಇನ್ನು ಒಂದೊಂದು ಬಿಟ್ಕೊತ ಬಂದೆ. ಡಾಕ್ಟ್ರು ಒಂದಿಷ್ಟು ಲೀಸ್ಟ್ ಕೊಟ್ಟರಲ್ಲ, ಆ ಲೀಸ್ಟಲ್ಲಿ ಒಂದೊಂದು ಸ್ವಲ್ಪ ದಿನಕ್ಕೆ ಒಂದೊಂದು ಇದು ಕಡಿಮೆ ಆದರೆ ಇದು ಬಿಟ್ಟರೆ ಇದು ಕಡಿಮೆ ಆಗುತ್ತೇನೋ, ಇದು ಬಿಟ್ಟರೆ ಕಡಿಮೆ ಆಗುತ್ತೇನೋ ಅಂತ ಹಂಗೆ ಎಲ್ಲ ಸ್ಕಿಪ್ ಮಾಡ್ಕೊತ ಬಂದೆ. ಆಹಾರದಲ್ಲಿ ಹುಳಿ ಬಿಟ್ಟೆ, ಖಾರ ಬಿಟ್ಟೆ, ಕರಿದ ಪದಾರ್ಥ ಬಿಟ್ಟೆ, ಮಸಾಲ ದಿನಸುಗಳು ಬಿಟ್ಟೆ. ಇನ್ನು ಹೊರಗಿನ ತಿಂಡಿ ಅಂತೂ ಭಾಳ ಅಂದರೆ ಭಾಳನೇ ಕಡಿಮೆ ಮಾಡಿಬಿಟ್ಟೆ. ಆದ್ರೂ ಕಡಿಮೆ ಆಗಲಿಲ್ಲ. ಮತ್ತು ಇನ್ನು ಡಾಕ್ಟ್ರಸ್ ಹತ್ರ ಹೋದರೆ ಏನು ಹೇಳಿದರು, ಇಲ್ಲಮ್ಮ ನಿನಗೆ ಅನ್ನನಾಳ ಲೂಸ್ ಆಗ್ಬಿಟ್ಟಿದೆ, ಇಲ್ಲಿ ಫುಡ್ ಪೈಪ್ ಅಂತಾರಲ್ಲ, ಫುಡ್ ಪೈಪ್ ಅದು ಲೂಸ್ ಆಗಿಬಿಟ್ಟಿದೆ. ಏನು ಮಾಡಬೇಕು ಅಂದರೆ ಅದನ್ನು ಕಟ್ ಮಾಡಿ ನಾವು ಹೊಲಿಗೆ ಹಾಕಬೇಕು ಹಿಂಗೆ ಅಂತಂದು ಹೇಳಿದರು. ನಾರ್ಮಲಿ ಇವಾಗ ಜನರಲಿ ಸರ್ಜರಿ ಅಂತಂದರೆ ಮೇಲೆ ಶರೀರದ ಭಾಗಕ್ಕೆ, ಚರ್ಮಕ್ಕೆಲ್ಲಂತೂ ಮಾಡ್ತಾರೆ, ತೆಗೆದು ಹಾಕ್ತಾರೆ, ಅದು ಗೊತ್ತು. ಇದು ಒಳಗೆ ಅನ್ನನಾಳಕ್ಕೆ ಅಂದರೆ ಹೆಂಗಿರುತ್ತೋ ಏನೋ ಅಂತ ಅಂದ್ಕೊಂಡು ಭಯ ಪಟ್ಕೊತ ಹೋದೆ ನಾನು. ಸರ್ಜರಿ ಏನೋ ಆಯಿತು. ಸರ್ಜರಿ ಆಗಿದ್ದಾದಮೇಲೆ ನನ್ನ ರಿಕವರಿ ಆಗೋಕ್ಕೆ ಭಾಳ ಕಷ್ಟ ಆಯಿತು. ಮಾಮೂಲಿ ಇವಾಗ ಏನೋ ಹೊಟ್ಟೆ ನೋವಿಗೆ ಅಪೆಂಡಿಕ್ಸು ಅದೇನೋ ಆಪ್ರೇಷನ್ ಮಾಡಿದ್ದಾರೆ ಅಂತಂದರೆ ಒಂದು 4 ದಿವಸ 5 ದಿವಸ ಊಟ ಕೊಡೋಲ್ಲ, ಅಷ್ಟೇ ಅಲ್ಲ. ಆದರೆ ನಾನು ಮಾಡಿಸ್ಕೊಂಡಿದ್ದ ಸರ್ಜರಿಗೆ ಎಷ್ಟು ಕಷ್ಟ ಅಂದರೆ 45 ದಿವಸ ಊಟ ಇಲ್ಲ ನನಗೆ. ಬರೀ ಗ್ಲುಕೋಸ್ ನೀರು, ಎಳ್ಳೀರು, ಗಂಜಿ, ಜ್ಯೂಸು
ಇಷ್ಟು ಮಾತ್ರನೇ ಕೊಡ್ತಾ ಬಂದರು, ಅಷ್ಟು ಮಾತ್ರನೇ ತೊಗೊತಾ ಇರು ಅಂತಂತ ಹೇಳಿದರು ಡಾಕ್ಟ್ರು. ಸರಿ ಬಿಡು, ಅವ್ರು ಹೇಳಿದ್ಮೇಲೆ ಆಯಿತು, ನಾವು ಹೋಗಿರ್ತೀವಿ ಇವಾಗ ಅದಕ್ಕೆ ಸರೆಂಡ್ರ್ ಆಗಿದ್ದೀವಿ, ಅವ್ರು ಹೇಳಿದ್ಮೇಲೆ ಕೇಳಬೇಕು ಅಂತಂತ ಮಾತ್ರೇನೂ ನನಗೆ ಯಾವ ಥರ ಕೊಡ್ತಿದ್ರಂದರೆ ನಮ್ಮ ಸಾರು, ನಮ್ಮ ಹಸ್ಬೆಂಡ್ ಅವರು ಚಿಕ್ಕ ಮಕ್ಕಳಿಗೆ ಜಜ್ಜಿ 6 ತಿಂಗಳು ಕೂಸಿಗೆ ಯಾವ ಥರ ಜಜ್ಜಿ ನೀರಲ್ಲಿ ಕಲಸಿ ಗ್ಲೂಕೋಸ್ ಹಾಕಿ ಕೊಡ್ತಾರೆ ನೋಡು, ಆ ಥರ ಕೊಡ್ತಾಯಿದ್ರು. ನನಗೆ ನುಂಗಕ್ಕೆ ಬರಲ್ಲ ಅಂತ ಬೈಬಿಳಿಸ್ಬಿಟ್ಟಿದ್ರು ಡಾಕ್ಟ್ರು. ಅದು ಗೊತ್ತಿಲ್ಲ ನನಗೆ ಹಂಗೆಲ್ಲ ಇರುತ್ತೆ ಅಂತ. ಮುಂಚೆ ಇದೆಲ್ಲ ಹೇಳಿರಲಿಲ್ಲ ಅವರು, ಆಪ್ರೇಷನ್ ಆದರೆ ಹಿಂಗೆ ಮಾಡಬೇಕು ಅಂತಂತ. ಸಡನ್ನಾಗಿ ಹೋದ್ವಿ, ಮಾಡಿಸಿದ್ರೆ ಏನೋ ನಾನು ನಾರ್ಮಲ್ ಆಪ್ರೇಷನ್ ಅಂದರೆ 1 ವಾರ 15 ದಿವಸ ಬೆಡ್ ರೀಡಿಂಗ್ ಇರ್ತೀವಿ, ಆಮೇಲೆ ಎದ್ದು ನಮ್ಮ ಕೆಲಸ ನಾವು ಮಾಡ್ಕೊತೀವಿ ಅಂತ ಅಂದ್ಕೊಂಡೆ. ಇಲ್ಲ 45 ದಿವಸ 50 ದಿವಸ ಹಂಗಿರೋದ್ರಲ್ಲಿ ನನಗೆ ಡಿಪ್ರೆಷನ್ಗೆ ಹೋಗ್ಬಿಟ್ಟೆ ನಾನು. ಇದು ಯಾಕಪ್ಪ ಹಿಂಗೆ ಆಗ್ಬಿಡ್ತು ನನ್ನ ಜೀವನ. ನಾನು ಏನು ಊಟ ಮಾಡ್ತಿರೋರು ನೋಡಿದ್ರೆ ಜನರಲಿ ಇವಾಗ ಅಡುಗೆ ಮಾಡ್ತಾಯಿದ್ರೆ, ಒಳ್ಳೆ ಅಡುಗೆ ವಾಸನೆ ಮಾಡ್ತಾಯಿದ್ರೆ ಎಲ್ರಿಗೂ ಒಂಥರ ಆಸೆ ಆಗುತ್ತೆ ಅಲ್ಲ, ತಿನ್ನಬೇಕು ಅಂತ, ಬಾಯಲ್ಲಿ ನೀರು ಉರುತ್ತೆ ಅಂತಾರಲ್ಲ, ಆ ಥರ ಊಟ ಮಾಡೋರು ನೋಡಿದರೆ ನಾನು ಯಾವಾಗ ಊಟ ಮಾಡ್ತೀನಪ್ಪ, ನನಗೆ ಯಾಕೆ ಈ ಭಗವಂತ ನಾನು ಏನು ಕರ್ಮ ಮಾಡಿದ್ದೀನಿ, ನಾನು ಏನು ತಪ್ಪು ಮಾಡಿದ್ದೀನಿ, ಯಾಕೆ ಈ ಥರ ಆಯಿತು ನನ್ನ ಜೀವನ ಅಂತ ಅದೇ ಯೋಚನೆಯಲ್ಲಿ ಬಿದ್ದು ಒಂಥರ ಡಿಪ್ರೆಷನ್ಗೆ ಹೋದೆ. ಹಂಗೆ ನಡೀತು ಕೆಲವೊಂದು ದಿವಸ, ಕೆಲವೊಂದು ವರ್ಷಗಳು, 2022 ತನಕ ನಡೀತು. ಆಮೇಲೆ ಮತ್ತೆ ಮತ್ತೆ ಹೋದೆ ಡಾಕ್ಟ್ರ್ ಹತ್ರ. ಚೆನ್ನಾಗೇ ಇತ್ತು. ಬರ್ತಾ 45 ದಿನ ಆದಮೇಲೆ ಡಾಕ್ಟ್ರ್ ಹತ್ರ ಹೋಗಿದ್ಮೇಲೆ ಸ್ವಲ್ಪ ಊಟ ಮಾಡಮ್ಮ ಅಂತ ಹೇಳಿದ್ರು. ಸರಿ ಅಂತಂತ ಅವ್ರು ಹೇಳಿದ ಪ್ರಕಾರನೇ ಮಾಡ್ಕೊತ ಬಂದೆ, ಚೆನ್ನಾಗಿತ್ತು. ಆಮೇಲೆ 2022ಕ್ಕೆ ಮತ್ತೆ ಇದು ಒಂಥರ ನನಗೆ ಜಾಸ್ತಿ ಆಗ್ಬಿಡ್ತು. ಚೆನ್ನಾಗಾಗಿದೆ ಅಲ್ಲ ಅಂತ ಉಪ್ಪು ಖಾರ ಹುಳಿ ಜಾಸ್ತಿ ಹಿಂಗೆ ಸ್ಕಿಪ್ ಮಾಡಿದ್ದನ್ನೆಲ್ಲ ಒಂದೊಂದು ಆ್ಯಡ್ ಮಾಡ್ಕೊತ ತಿನ್ಕೊತ ಬಂದೆ. ಮತ್ತೆ ಜಾಸ್ತಿ ಆಯಿತು ನನಗೆ. ಮತ್ತೆ ಆವಾಗ ಹಳೆಯ ಡಾಕ್ಟ್ರ್ ಹತ್ರ ಹೋಗ್ಲಾರ್ದ ಯಾರೋ ಒಬ್ರು ಹೇಳಿದ್ರು, ಹಿಂಗೆ ಡಾಕ್ಟ್ರಸು ರೋಗ ಅಂದರೆ ಇವಾಗ ಜನರಲಿ ಒಬ್ಬೊಬ್ಬ ಡಾಕ್ಟ್ರ್ ಬಿಟ್ಟು ಇನ್ನೊಬ್ಬ ಡಾಕ್ಟ್ರ್ ಹೆಸರು ಹೇಳ್ತಾರಲ್ಲ, ಹಂಗೆ ಬೇರೆ ಡಾಕ್ಟ್ರ್ ಹೆಸರು ಹೇಳಿದರು. ಅಲ್ಲಿ ಹೋದೆ, ಅವ್ರೇನು ಹೇಳಿದರು, ಎಂಡೋಸ್ಕೋಪಿ ಮಾಡ್ಬೇಕು ನಿನಗೆ, ಮತ್ತೆ ಎಂಡೋಸ್ಕೋಪಿ ಮಾಡಿ ಓಪನ್ ಆಗಿದೆ ಏನೋ, ಮತ್ತೆ ಆಪ್ರೇಷನ್ ಮಾಡಬೇಕು ಅಂತ ಹೇಳಿಬಿಟ್ರು ಡಾಕ್ಟ್ರು. ನನಗೆ ಆ ಡಾಕ್ಟರ್ ಹತ್ರ ಹೋಗಿದ್ದೊಂದೇ, ಫೀಸ್ ಕೊಟ್ಟೆ, ಅವ್ರು ಟ್ಯಾಬ್ಲೆಟ್ ಬರ್ಕೊಟ್ಟಿದ್ದು ಸ್ಲಿಪ್ಪು ನೋಡಿಲ್ಲ, ಏನೂ ನೋಡಿಲ್ಲ. ಮನೆಗೆ ಬಂದೆ, ಸುಮ್ಮನೆ ಡಿಪ್ರೆಷನಲ್ಲಿ ಕುತ್ಕೊಂಡು ಏನು ಮಾಡಿದ್ರೆ ಚೆನ್ನಾಗಿ ಅಂತ ಒಂದು 2-3 ದಿವಸ ಡೈಲಿ ಅಂತೂ ವಾಕಿಂಗ್ ಮಾಡ್ತಾಯಿದ್ದೆ. ಫುಡ್ಡು ಅದೆಲ್ಲ ನನ್ನ ನಾರ್ಮಲ್ ಇತ್ತು. ಹಿಂಗೆ ವಾಕಿಂಗ್ ಮಾಡ್ತಾ ನೆಕ್ಸ್ಟ್ ಡೇನೇ ಇದು ಹೇಳಿದ್ರಲ್ಲ ಹಿಂದಿನ ದಿವಸ ಡಾಕ್ಟ್ರು ಆಪ್ರೇಷನ್ ಮತ್ತೆ ಮಾಡಬೇಕು ಅಂದರೆ ನನಗೊಂದು ಭಯ ಬಂತು. ದುಡ್ಡು ಹೆಂಗೋ ಖರ್ಚು ಮಾಡ್ತೀವಿ, ನನಗೆ ನೋಡ್ಕೊಳ್ಳೋರು ಇಲ್ಲ. ನನ್ನ ನೋಡ್ಕೊಳ್ಳೋರು ಹೆಂಗೋ ಹೋಗಲಿ, ನಾನು ಹಾಸ್ಪಿಟ್ಲಲ್ಲಿ ಇರ್ತೀನಿ, ನನಗೆ ಗಂಜಿನೋ ಏನೋ ಒಂದು ಕೊಡ್ತಾರೆ, ಡಾಕ್ಟ್ರ್ ಔಷಧ ಕೊಡ್ತಾರೆ, ಅದೇನೋ ಸರಿ. ನನ್ನ ಮಕ್ಕಳನ್ನ ಯಾರು 40 ದಿವಸ ಮತ್ತೆ ನೋಡ್ಕೊಳೋರು? ನಾನು 2019ರಲ್ಲೇ ಒಂದು ಸರಿ ಮಾಡಿಸ್ಕೊಂಡು ಅವಾಗೆಲ್ಲ ನನ್ನ ಮಕ್ಕಳಿಗೆ ಎಷ್ಟು ತೊಂದರೆ ಕೊಟ್ಟಿದ್ದೀನಿ ನಾನು. ಇವ್ರಿಗೆ ನೋಡ್ಕೊಳೋರಿಲ್ಲ, ಅಡುಗೆ ಮಾಡೋಕೋರಿಲ್ಲ, ಇಷ್ಟೆಲ್ಲ ಕಷ್ಟ ಆಗುತ್ತಲ್ಲ ಅಂತ ಮತ್ತೆ ಆಪ್ರೇಷನ್ ಅಂದರೆ ಬೇಡ ಅಂತ ಅಂದ್ಕೊಂಡು ನಾನು ಪಾರ್ಕಲ್ಲಿ ವಾಕ್ ಮಾಡ್ತಾ, ನಾನು ನನ್ನ ಮಗ ಡೈಲಿ ವಾಕಿಂಗ್ ಹೋಗ್ತೀವಿ. ವಾಕ್ ಮಾಡ್ತಾ ಒಬ್ರಿಗೊಬ್ರು ಹಿಂಗೆ ಚರ್ಚೆ ಮಾಡಿದ್ವಿ. ಪ್ರವೀಣ್, ನಾನು ಯೋಗಾಸನಗಳಿಗೆ ಏನನ್ನ ಹೋದರೆ ಚೆನ್ನಾಗಾಗುತ್ತಾ ಅಂದರೆ, ನನ್ನ ಮಗ ಏನಂದ, ಅವನು ಡಾಕ್ಟರ್ ಓದ್ತಿದ್ದಾನೆ, ಅಮ್ಮ ನೀನು ಸರ್ಜರೀಸ್ ಭಾಳ ಆಗಿದ್ದಾವೆ ಅಂದರೆ, ನನಗೆ ಈ ಕತ್ತಿನ ಕಡೆ ಚಿಕ್ಕವಳಿದ್ದಾಗ ಒಂದು 4 ಸಾರಿ ಸರ್ಜರಿ ಆಗಿದೆ. ಹೊಟ್ಟೆಗೆ ಅಂದರೆ ಸಿಸರಿನ್ ಒಂದು 3 ಸಾರಿ ಸರ್ಜರಿಗಳು ಆಗಿದ್ದಾವೆ. ಇಷ್ಟೊಂದು ಸರ್ಜರಿ ಆಗಿದ್ದಾವೆ. ನೀನು ಯೋಗಾಸನಕ್ಕೆ ಹೋಗಿ ಅಂದರೆ ಹಿಂಗೆ ಬೆಂಡಾಗು ಹಂಗೆ ಬೆಂಡಾಗು ಅಂದರೆ ಒಳಗೆ ಏನನ್ನ ಆಯಿತು. ಆಲ್ಮೋಸ್ಟ್ ಇವಾಗ 2 ಸರ್ಜರಿ ಆಗಿತ್ತಲ್ಲ, ಇದು ಗ್ಯಾಸ್ಟ್ರಿಕ್ದು. ಈ 2 ಸರ್ಜರಿ ಕಣ್ಣಿಗೆ ಕಾಣೋದು ಒಂದು, ಕಣ್ಣಿಗೆ ಕಾಣಲಾರ್ಲಿಲ್ಲದು ಒಂದು, ಆ ಥರ ಆಗಿದೆ. ಅವ್ರೇನ ಹಿಂಗೆ ಬೆಂಡಾಗು ಹಂಗೆ ಬೆಂಡಾಗು ಅಂತಂದಾಗ ಒಳಗೆ ಏನನ್ನ ಆಯಿತು ಅಂದರೆ ಮತ್ತೆ ಡಾಕ್ಟ್ರ್ ಹತ್ರ ಹೋಗಬೇಕು. ಡಾಕ್ಟ್ರ್ ಏನು ಹೇಳ್ತಾನೆ, ಅದು ಮಾಡಿದ್ದಕ್ಕೆ ಇದು ಬಂತು ಅಂತಂತ ಹೇಳ್ತಾನೆ, ಬೇಡಮ್ಮ ಅಂತ. ಹಂಗೆ ಒಂದು 4 ಹೆಜ್ಜೆ 4 ರೌಂಡ್ ಹಾಕ್ತಾ ನನಗೆ ಧ್ಯಾನದ ಬಗ್ಗೆ ಪರಿಚಯ ಇತ್ತು. ಅಂದರೆ ನಾನು 2008ರಲ್ಲಿ ಧ್ಯಾನ ಮಾಡ್ತಾ ಇದ್ದೆ. ಅವಾಗೂ ಸ್ವಲ್ಪ ಡಿಪ್ರೆಷನ್ಗೆ ಹೋಗಿದ್ದೆ. ಅವಾಗ ಏನಾಗಿತ್ತು ಅಂದರೆ, ನನ್ನ 2ನೇ ಡೆಲಿವರಿ ಆದಮೇಲೆ ನನ್ನ ಮಗು ತೀರ್ಕೊಂಡು ಹೋಯಿತು. ಡೆಲಿವರಿ ಆಗಿ ಒಂದು 3-4 ದಿವಸಕ್ಕೆ ತೀರ್ಕೊಂಡು ಹೋಯಿತು. ನನಗೆ ಆ ತೀರ್ಕೊಂಡು ಹೋಗಿರೋದು ಒಂದು ಡಿಪ್ರೆಷನ್ನು. ಇನ್ನೊಂದು ಏನು ಹೇಳಿದರು ಅಂದರೆ, ನಮ್ಮ ಅಮ್ಮ, ನಮ್ಮ ಮನೆಯವರು, ನಮ್ಮ ಅಣ್ಣ ತಮ್ಮ ಎಲ್ಲರೂ ಏನು ಹೇಳಿದರು, ನಿನಗೆ ಮಕ್ಕಳಾಗ್ಲಾರ್ದಂಗೆ ಆಪ್ರೇಷನ್ ಮಾಡಿಸ್ಬಿಟ್ಟಿದ್ದೀವಿ ಅಂತ ಹೇಳಿಬಿಟ್ಟಿದ್ರು. ಅವಾಗಿನ್ನ ಫುಲ್ಲಿ ಡಿಪ್ರೆಷನ್ ಆಗ್ಬಿಡ್ತು. ಏನು ಒಬ್ಬನೇ ಮಗ ಅಲ್ಲ, ಹೆಂಗೆ ಒಬ್ಬನೇ ಮಗ ಅಂದರೆ, ಮಕ್ಕಳಂದ್ರೆ ಆಸೆ ಎಲ್ರಿಗೂ ಇರುತ್ತಲ್ಲ, ಒಬ್ಬನೇ ಮಗ ಅಂದರೆ ಹೆಂಗೆ ಅಂತ ಡಿಪ್ರೆಷನ್ಗೆ ಹೋಗಿದ್ದೆ. ಅದರಿಂದ ಹಾಸ್ಪಿಟ್ಲಿಗೆಲ್ಲ ತಿರುಗಾಡಿದ್ರೆ ಮೇಡಮ್ ಹೇಳಿದರು,
ನೀನು ಮೆಡಿಟೇಷನ್ ಮಾಡಿದರೆ ಸರಿ ಹೋಗುತ್ತೆ ನಿನಗೆ ಅಂತ ಸ್ವಲ್ಪ ನನಗೆ ಪರಿಚಯ ಇತ್ತು 2008ರಲ್ಲಿ. ಆವಾಗ ಒಂದು 2-3 ತಿಂಗಳು ಧ್ಯಾನ ಮಾಡಿದ್ದೆ. ಅದಾದಮೇಲೆ ನನಗೆ ಹೆಂಗೂ ಅಂದ್ಕೊಳ್ಳಾರ್ದಂಗೆ ನಾನು ಜಾಬ್ಗೆ ಜಾಯ್ನ್ ಆಗಿಬಿಟ್ಟೆ. ಜಾಬ್ಗೆ ಜಾಯ್ನ್ ಆಗಿ ನಾನು ಡಿಪ್ರೆಷನ್ ಎಲ್ಲ ಕಳ್ಕೊಂಡೆ. ಯಾಕಂದರೆ ನಾನು ಕಳ್ಕೊಂಡಿದ್ದು ಒಂದು ಮಗು. ಜಾಬಿಗೆ ಜಾಯ್ನ್ ಆಗಿ ಟೀಚರ್ ಜಾಬ್ ಮಾಡ್ತಾ ಇದ್ನಲ್ಲ, ಅಲ್ಲಿ 10 ಮಕ್ಕಳು ಸಿಕ್ಕಿದ್ರ ಆ ಮಕ್ಕಳು ಪ್ರೀತಿನ ಪಡಿತಾ ನನ್ನ ನೋವೆಲ್ಲ ಮರ್ತುಬಿಟ್ಟೆ ನಾನು. ಅದ್ರ ಜೊತೆಗೆ ಧ್ಯಾನನೂ ಮರ್ತುಬಿಟ್ಟಿದ್ದೆ. ನಾನು ಧ್ಯಾನ ಮಾಡೋದು ಬಿಟ್ಬಿಟ್ಟಿದ್ದೆ. ಈಗ 2022 ಜೂನ್ 27ಕ್ಕೆ ನಾನು ಮತ್ತೆ ಧ್ಯಾನಕ್ಕೆ ಬಂದೆ. ಧ್ಯಾನಕ್ಕೆ ಬಂದಿದ್ಮೇಲೆ ಫಸ್ಟ್ ಡೇ ನಾನು ಧ್ಯಾನಕ್ಕೆ ಪಾಪಯ್ಯ ಹತ್ರ ಇರೋ ಪತಾಂಜಲಿ ಪಿರಮಿಡ್ಗೆ ಹೋಗಿ ಅಲ್ಲಿ ಒಬ್ಬ ಮಾಸ್ಟರ್ ಇದ್ದರು. ಅಲ್ಲಿ ಹೋಗಿದ ತಕ್ಷಣ ಅವರು ಒಂದು ಅನುಭವ ಹೇಳಿದರು. ಏನು ಹೇಳಿದರು, ನಾನು ಹೆಂಗೆ ಮಾಡಬೇಕು ಧ್ಯಾನ ಅಂತ ಕೇಳಿದೆ. ನಾನು ಗೊತ್ತಿದ್ರು ಕೇಳಿದೆ. ನಾನು ಮಾಸ್ಟರ್ಸ್ನ ಕೇಳಬೇಕು ಅಂತನ್ನಿಸ್ತು, ಕೇಳಿದೆ. ನಾನು ಏನಿಲ್ಲಮ್ಮ, ನೀಟಾಗಿ ಕುತ್ಕೋಬೇಕು, ನಿಮಗೆ ಸ್ಥಿರ ಸುಖಾಸನದಲ್ಲಿ ಕುತ್ಕೋಬೇಕು, ನಿಮಗೆ ಆಗ ಅನಿಸುತ್ತೆ ಆಗ ಸುಖವಾಗಿ ಆ ಥರ ಕುತ್ಕೊಂಡು ಕೈಯಲ್ಲಿ ಹಿಂಗೆ ಜೋಡಿಸಿ ಕಣ್ಣೆರಡು ಮುಚ್ಚಿ ನಿಮ್ಮ ಶ್ವಾಸನ ಗಮನಿಸ್ರಿ ಅಂತ ಹೇಳಿದರು. ಸರಿ ಆಯಿತು ಅಂತಂತ ಹೇಳಿದೆ. ಆವಾಗ ಅದು ಹೇಳಿದಾದ್ಮೇಲೆ ಸರ್ ಇದು ಆಲೋಚನೆಗಳು ಬರ್ತಾ ಇರ್ತಾವಲ್ಲ, ಏನು ಮಾಡಬೇಕು ಆಲೋಚನೆಗಳು ಅಂದರೆ ಬರ್ತಾ ಇರ್ತಾವಮ್ಮ, ಅವು ಸಾಧ್ಯವಾದಷ್ಟು ಬರ್ತಾ ಇರ್ತವೆ, ಸ್ಟಾರ್ಟಿಂಗಲ್ಲಿ ಕ್ರಮೇಣ ನಿಂತು ಹೋಗ್ತವೆ ಅಂದರು. ಸರಿ ಸರ್ ಅಂತಂದರೆ, ಸರ್ ಇನ್ನೂ ಬೇಕಂದರೆ ಬೇರೆ ಮಾಸ್ಟರ್ಸ್ ಬರ್ತಾರೆ ಹೇಳ್ತಾರೆ ಅಂತೇಳಿ. ಸರಿ ಅಂದರೆ ಅವರು ಒಂದು ಅನುಭವ ಹೇಳಿದರು. ಏನಂದರೆ ಅವರು ನನಗೆ ಧ್ಯಾನ ಹೇಳ್ಕೊಡೋಕ್ಕಿಂತ ಮುಂಚೆ ಅವ್ರಿಗೆ ಕಣ್ಣು ಆಪ್ರೇಷನ್ ಆಗಿ ಕಣ್ಣು ಒಂಥರ ಇನ್ಫೆಕ್ಷನ್ ಆಗಿ ಜಾಸ್ತಿ ಆಗಿಬಿಟ್ಟಿತ್ತಂತೆ. ನೋಡಮ್ಮ, ನನಗೆ ಕಣ್ಣು ಆಪ್ರೇಷನ್ ಆಗಿ ಕಣ್ಣು ಇನ್ಫೆಕ್ಷನ್ ಆಗಿ ಜಾಸ್ತಿ ಆಗಿಬಿಟ್ಟಿತ್ತು. ನಾನು ಧ್ಯಾನಕ್ಕೆ ಬಂದೆ, 1 ವಾರ ಆಯಿತು, ಧ್ಯಾನ ಮಾಡ್ತಾಯಿದ್ದೀನಿ, ಇನ್ಫೆಕ್ಷನ್ ಎಲ್ಲ ಹೋಗ್ಬಿಟ್ಟಿದೆ, ಡಾಕ್ಟರ್ಸ್ ಇವಾಗ ಚೆನ್ನಾಗಿದೆ ಅಂತ ಹೇಳಿಬಿಟ್ಟಿದ್ದಾರೆ ಅಂತಂದು ನನಗೆ ಒಂಥರ ಧೈರ್ಯ ಸಿಕ್ತು ಅಲ್ಲಿ. ಹಂಗೆ ಆಗಿ ಮೇಲೆ ಹೋದೆ, ಕುತ್ಕೊಂಡೆ, ಧ್ಯಾನ ಮಾಡಿದೆ. ಫಸ್ಟ್ ಸಿಟ್ಟಿಂಗಲ್ಲೇ ಒಂದು 45 ನಿಮಿಷ 50 ನಿಮಿಷ ಧ್ಯಾನ ಮಾಡಿದೆ. ಮೇಲೆ ತುಂಬ ಸಂತೋಷ ಆಯಿತು. ಏನೋ ಒಂದು ಗೊತ್ತಿಲ್ಲ ನನಗೆ, ಒಂಥರ ನನಗೆ ಅಷ್ಟಕ್ಕೆ ಮುಂಚೆ ಇದ್ದಿದ್ದೆಲ್ಲ ಜಿಗುಪ್ಸೆ ಅದೆಲ್ಲ ಏನೋ ಹೋಯಿತು. ಕೆಳಗಡೆ ಬಂದೆ. ನಮ್ಮ ಮಾಸ್ಟರ್ ಸೂರ್ಯನಾರಾಯಣ ಸರ್ ಅಂತ, ಅವರೇ ನನಗೆ ಧ್ಯಾನ ಹೇಳ್ಕೊಟ್ಟಿದ್ದು. ಅವ್ರಿಗೆ ಕೋಟಿ ಕೃತಜ್ಞತೆ. ಅವರು ಏನು ಹೇಳಿದರು, ನಿಮ್ಮನ್ನು ಯಾರು ಕರ್ಕೊಂಬಂದರು ಇಲ್ಲಿ ಅಂತ ಹೇಳಿದರು. ನಾನು ಏನು ಹೇಳಿದೆ, ಗೊತ್ತಿಲ್ಲ ಸರ್, ನನಗೆ ನಮ್ಮ ಅಕ್ಕ ಒಂದು ಸರಿ ಪರಿಚಯ ಮಾಡಿದರು ಈ ಪಿರಮಿಡ್ ಅಂತ ಹೇಳಿದೆ. ಅವ್ರು ಯಾರೂ ಅಲ್ಲ, ನಿಮ್ಮ ಗುರು, ನಿಮ್ಮ ಗ್ಯಾಸ್ಟ್ರಿಕ್ ಅಂತ ಬಂದಿರಲ್ಲ ಅವರೇ ನಿಮ್ಮ ಗುರು ಅಂತ ಹೇಳಿದರು. ಇದೇನಿದು ಹಿಂಗೆ ಹೇಳ್ತಾ ಇದ್ದಾರೆ, ನಾವು ನಡೆದಿದ್ದ ಇದಕ್ಕೆ ಒಂಥರ ಇರುತ್ತೆ. ಅವರು ಆಧ್ಯಾತ್ಮಿಕದಲ್ಲಿ ಇದ್ದಾರಲ್ಲ, ಅವರು ಹೇಳ್ತಾ ಇದ್ದ ಮಾತುಗಳು ಹೊಸ್ದಾಗಿ ನನಗಿನ್ನ ಆವಾಗ ಫಸ್ಟ್ ಡೇ ಒಂಥರ ವಿಚಿತ್ರ ಅನ್ನಿಸ್ತು. ಸರ್ ಹೇಳಿದರು, ಏನಂತ ಹೇಳಿದರು, 41 ಡೇಸ್ ತಪ್ಪದೆ ನೀನೇ ಹೇಳ್ತೀಯ, ನಾನೆಲ್ಲ ಹೋಗಿದೆ ಆರಾಮಿದ್ದೀನಿ ಅಂತ ಹೇಳಿದರು ಸರ್. ಸರಿ ಆಯಿತು ಅಂಥೇಳಿ ಒಬ್ಬರನ್ನ ಮೇಡಮ್ನ ಪರಿಚಯ ಮಾಡಿಕೊಟ್ರು. ಅವ್ರ ಜೊತೆ ಫೋನಲ್ಲೇ ಕಾಂಟ್ಯಾಕ್ಟ್ ಆದೆ. ಅವರು ನನಗೆ ಸಹಕಾರ ಕೊಟ್ಟರು. ಅವ್ರ ಹೆಸರು ಸುಜಾತ ಮೇಡಮ್ ಅಂತ, ಕೌಲ್ ಬಜಾರ್ ಅವರು ನನಗೆ ಸಹಕಾರ ಕೊಟ್ಟರು, ಧ್ಯಾನ ಹೆಂಗೆ ಮಾಡಬೇಕು ಏನು ಅಂತ. ಅವತ್ತಿಂದ ಪ್ರತಿದಿನ 45 ದಿವಸ ಪಿರಮಿಡ್ಗೆ ಹೋಗ್ತಾ ಇದ್ದೆ. 5-5 ತಾಸು ಧ್ಯಾನ ಮಾಡ್ತಾ ಇದ್ದೆ. ಮನೆಯಲ್ಲಿ ಎಷ್ಟು ತಾಸು ಬೇಕು ಸಾಧ್ಯವಾದಷ್ಟು 5 ತಾಸು ಹೇಳಿದ್ರಲ್ಲ, 5-5 ತಾಸು ಕುತ್ಕೊತಾ ಇದ್ದೆ. ಚೆನ್ನಾಗಿ ಅನ್ನಿಸ್ತು ನನಗೆ. ಅಂದರೆ ಮತ್ತೆ ಸಾರು ದಿನ ಹೋಗ್ತಾ ಪತಂಜಲಿ ಪಿರಮಿಡಲ್ಲಿ ಪ್ರತಿ ಭಾನುವಾರ ಸತ್ಸಂಗ ಇರುತ್ತೆ. ಅಂದರೆ ನಾನು ಇವಾಗ ನಿಮಗೆ ಯಾವ ಥರ ಕ್ಲಾಸ್ ಹೇಳೋಕ್ಕೆ ಬಂದಿದ್ದೀನೋ, ನಮ್ಮ ಅನುಭವ ಹಂಚ್ಕೊಳಕ್ಕೆ ಬಂದಿದ್ದೀನೋ, ಅದೇ ಥರ ಬೇರೆ ಬೇರೆ ಊರುಗಳಿಂದ ಬೇರೆ ಮಾಸ್ಟರ್ಸ್ ಬಂದು ಕ್ಲಾಸ್ ಮಾಡ್ತಾರೆ. ಅವರವರ ಅನುಭವನ ಹಂಚ್ಕೊತಾರೆ. ಅಂತಂತ ಬರ್ರಿ ಅಂತಂತ ಹೇಳಿದರು. ಸರಿ ಅಂತ ಹೋದೆ. ನಾನು ಫಸ್ಟ್ ಹೋಗಿದ್ದಾಗ ನಾನು ಹೋಗಿದ್ದು ವಾರನೇ ಲಕ್ಷ್ಮೀಕಾಂತಮ್ ಅಂತ ಅನಂತಪುರ್ ಮೇಡಮ್ ಬಂದಿದ್ದರು. ಆ ಮೇಡಮು ಅವರು ತುಂಬ ಅನಾರೋಗ್ಯ ಅಂತೆ. ಅವ್ರಿಗೆ ಕೈ ಕಾಲು ಮಂಡಿ ನೋವು ಎಲ್ಲ ಎಷ್ಟೆಷ್ಟೋ ನೋವುಗಳಿತ್ತು. ಧ್ಯಾನ ಮಾಡಿದ ಮೇಲೆ ಕಳ್ಕೊಂಡ್ರಂತೆ. ಅದು ಕೇಳಿದೆ, ನನಗೆ ಒಂಥರ ಧೈರ್ಯ ಬಂತು. ನನಗೆ ಧ್ಯಾನ ಮಾಡಬಾರ್ದು, ಈ ಸತ್ಸಂಗ ಬಿಡಬಾರ್ದು ಅನ್ನೋಂಥ ಕಾನ್ಫಿಡೆಂಟ್ ಬಂತು ನನ್ನಲ್ಲಿ. ಅದು ಕಾನ್ಫಿಡೆಂಟ್ ಬಂತ. ಸರಿ ಅಂತಂತ ನಾನು ಹೋಗ್ತಾ ಇದ್ದೆ. ಪ್ರತಿದಿನ ಧ್ಯಾನಕ್ಕೂ ಹೋಗ್ತಾ ಇದ್ದೆ, ಪ್ರತಿ ಭಾನುವಾರ ಸತ್ಸಂಗಕ್ಕೂ ಹೋಗ್ತಾ ಇದ್ದೆ. ಹಿಂಗೆ ಧ್ಯಾನ ಮಾಡ್ತಾ ಇವಾಗ ನಮ್ಮ ತಪ್ಪು, ನಾವು ಧ್ಯಾನಗಳಾಗಲಿಲ್ಲ ಅಂತಂದರೆ ಧ್ಯಾನಕ್ಕಿಂತ ಮುಂಚೆ ಯಾಕೆ ಹಿಂಗೆ ಆಗ್ತಾಯಿದೆ ಅನ್ನೋ ಒಂದು ನಮಗೆ ಅಹಂ ಇರುತ್ತೆ, ಎಲ್ರಿಗೂ ಇರುತ್ತೆ. ಅದು ಧ್ಯಾನಕ್ಕೆ ಬಂದ ಮೇಲೇ ಗೊತ್ತಾಗೋದು ನಮ್ಮ ತಪ್ಪುಗಳೇನು, ನಾವು ಯಾವ ತಪ್ಪಿಗೆ ನಮಗೆ ಈ ಅನಾರೋಗ್ಯ ಬಂದಿದೆ ಅಂತ ಗೊತ್ತಾಗೋದು ಧ್ಯಾನಕ್ಕೆ ಬಂದಮೇಲೆ. ಅಲ್ಲಿ ನಮಗೆ ನಮ್ಮ ಇನ್ನರ್ ಜರ್ನಿ ಮಾಡಿದಾಗ ನಾನು ಏನೇನು ತಪ್ಪು ಮಾಡಿದ್ದೀನಿ ಅಂತ ನಮಗೆ ನಾವೇ ತಿಳ್ಕೊತೀವಿ ಈ ಧ್ಯಾನದಲ್ಲಿ.
ಹಂಗೆ ನನಗೆ ನನ್ನ ತಪ್ಪಿನ ಅರಿವು ನನಗೆ ಆಯಿತು ಧ್ಯಾನದಲ್ಲಿ. ಏನು 3ನೇ ಡೆಲಿವರಿ ಅಂದರೆ ನನ್ನ ಮಗಳು ಪ್ರೆಗ್ನೆಂಟ್ ಆಗಿದ್ದಾದಮೇಲೆ ಡೆಲಿವರಿಗೆ ನಮ್ಮದು ಕಿರಾಣ ಶಾಪು, ನಮ್ಮ ಮನೆಯವರು ಕಿರಾಣ ಶಾಪ್ ಮಾಡ್ತಾಯಿದ್ರಲ್ಲ, ನಾನು ಅವ್ರಿಗೆ ರಿನಿವಲ್ ಆಗಿ ಮಧ್ಯೆ ಮಧ್ಯೆ ಹೋಗ್ತಾಯಿದ್ದೆ, ಊಟಕ್ಕೆ ಟಿಫನ್ಗೆ ಕಳ್ಸೋಕ್ಕೆ ಹೋಗ್ತಾಯಿದ್ದೆ. ಅದಾದಮೇಲೆ ನನ್ನ ಡೆಲಿವರಿ ಆದಮೇಲೆ ಅವ್ರನ್ನ ಕಳ್ಸೋರು ಯಾರಿಲ್ಲ ಅಂತ ಅವರು ಅವ್ರ ತಮ್ಮನ ಊರಿಂದ ಕರೆ ಕಳಿಸ್ಕೊಂಡ್ರು. ನಮ್ಮ ಬಾಂಧವ್ಯ ಏನೋ ಚೆನ್ನಾಗಿತ್ತು ಮುಂಚೆ. ಬರ್ಬರ್ತಾ ಅವ್ರ ತಮ್ಮ ನಮಗೆ ಸಹಕಾರವಾಗೇ ಇದ್ದರು. ಬರ್ಬರ್ತಾ ಇವ್ರು ಬಂದು ನನಗೆ ಪ್ರತಿದಿನ ಹೇಳೋರು, ಏನು ಅವ್ರ ತಮ್ಮನ ಬಗ್ಗೆ ಹೇಳೋರು. ಏನಂತ ಹೇಳೋರು, ಅವನು ಸಾಲ ಕೊಟ್ಬಿಡ್ತಾನೆ, ಸಾಲ ಕೊಟ್ಟಿದ್ದು ಬುಕ್ಕಲ್ಲಿ ಬರೆಯಲ್ಲ, ಅದು ಬೇರೆ. ನಮ್ಮದು ಶಾಪ್ ಇದ್ದಿದ್ದು ಇದು ವೆಂಕಟರಮಣ ನಗರ ಹರಿಶ್ಚಂದ್ರ ಘಾಟ್ ಹತ್ರ ಶಾಪ್ ಇತ್ತು. ಅಲ್ಲಿ ಎಲ್ಲರೂ ಯಾವ ಥರ ಅಂದರೆ ಸ್ಲಮ್ ಏರಿಯಾ ಫುಲ್ ಅದು. ಈಗ ಗಂಡ್ಮಕ್ಳು ಶಾಪ್ಗೆ ಅಡ್ಡ ಕುತ್ಕೊಂಡ್ಬಿಟ್ರೆ ಹೆಣ್ಮಕ್ಳು ಬರಲ್ಲ ಅಲ್ಲಿ, ಆ ಥರ ಇತ್ತು. ಇವರು ವ್ಯಾಪಾರ ಎಲ್ಲ ಕಡಿಮೆ ಆಗ್ತೈತೆ, ಇವನ್ನೆಲ್ಲ ಗಂಡ್ಮಕ್ಳನ್ನೆಲ್ಲ ಜೋಡಿಸ್ಕೊಂಡು ಕುತ್ಕೊಂಡ್ಬಿಡ್ತಾನ, ಕುಡುಕರನ್ನ ಸ್ಟಾರಿಮಲ್ಲಿ ತಿನ್ನೋರನ್ನ ಎಲ್ಲರನ್ನ ಕುಂದಿರ್ಸ್ಬಿಡ್ತಾನ, ಫ್ರೆಂಡ್ಸ್ ಮಾಡ್ಕೊಂಬಿಟ್ಟಾನ, ಎಲ್ಲರಿಗೆ ಸಾಲ ಕೊಡ್ತಾನ. ಆ ಸಾಲನ ಬರೆಯೋದು ಇಲ್ಲ, ಅವರೇ ಬಂದು ನಾನು ಇದ್ದಾಗ ತಂದು ಕೊಡ್ತಾರ ಅಂತಂತ ಹೇಳ್ತಾಯಿದ್ರು. ಪ್ರತಿದಿನ ಹಿಂಗೆ ಹೇಳ್ತಾ ಇದ್ರು. ನನಗೆ ಒಂಥರ ಏನು ನಾವು ಇಷ್ಟು ಇದಕ್ಕೆ ತಿನ್ನೋಂತ ಹೇಳಿದ್ದೀವಿ, ಈ ಚೆನ್ನಾಗೇ ಇಟ್ಕೊಂಡಿದ್ದೀವಿ, ನಮ್ಮದೇನೋ ಅತ್ತಿಗೆ ಮೈದ್ನ ಅಂದರೆ ತಾಯಿ ಮಗ ಥರ ಇದ್ವಿ ನಾವು ಚೆನ್ನಾಗಿ, ಹಿಂಗೆ ಯಾಕೆ ಮಾಡ್ತಾನ ಅಂತ ನಾನು ಎದುರು ಕೇಳಲಾರೆ. ಯಾಕಂದರೆ ನಮ್ಮ ರಿಲೇಷನ್ಶಿಪ್ ಇದಾಗುತ್ತಲ್ಲ ಅಂತ. ಅದೇನೋ ಅಂತಾರಲ್ಲ, ಇವಾಗ ಮನೆಗೆ ಬಂದಿರೋರನ್ನ ಕಳಿಸ್ಬೇಕು ಅಂತಂದರೆ ಪೋ ಅನ್ಲೇಕ ಪೊಗಪೆಟ್ಟಲ್ಲ ಅಂತಾರೆ ಕದ, ಹಂಗಂತ ಬಾಯಿಂದ ನಾನು ಹೋಗು ಅಂತ ನಾನಾಗಲಿ ಅವ್ರ ತಮ್ಮ ಹೇಳೋಕ್ಕಾಗಲ್ಲ. ನಾನು ಒಂಥರ ಅವ್ರಿಗೆ ಅತ್ತಿಗೆ ಅಂದರೆ ತಾಯಿ ಥರ ಇದ್ದೀನಿ, ನಾನು ಇನ್ನು ಸಾಕಪ್ಪ ಹೋಗು ಅಂತ ಹೇಳೋಕ್ಕಾಗಲ್ಲ. ಏನು ಮಾಡಿದ್ರೆ ಇವನು ಅವ್ರ ಊರಿಗೆ ಅವನು ಹೋಗಿಬಿಡ್ತಾನೆ ಅಂತ ನನಗೆ ಆವಾಗ ಆ ಅಜ್ಞಾನ. ನನಗೆ ಏನು ಅನ್ನಿಸ್ತು, ನಾನು ಅಡುಗೆ ಮಾಡ್ತಾ ಇದ್ನಲ್ಲ, ಪ್ರತಿದಿನ ನಾನೇ ಅವನಿಗೆ ಊಟಕ್ಕೆ ಬಡಿಸ್ತಾ ಇದ್ದಾಗ ಅಡುಗೆ ಮಾಡಿಡ್ತಾ ಇದ್ದಿದ್ದು ನಾನೇ ಅಲ್ಲ. ನನ್ನ ಅಜ್ಞಾನ ಏನು ಮಾಡಿಸ್ತು ನೋಡ್ರಿ, ನನ್ನಿಂದ ತಪ್ಪು ಮಾಡಿಸ್ಬಿಡ್ತು. ಏನು ಪ್ರತಿದಿನ ಊಟಕ್ಕೆ ಅವ್ರು ಟಿಫನ್ಗೆ ಅವರು ಗಂಡ್ಮಕ್ಳು ಅಂದರೆ ಹೊಟ್ಟೆ ತುಂಬ ಊಟನೇ ತಿನ್ನೋದು. ಅವರು ತಿನ್ನಬೇಕಾದಾಗೆ 4 ರೊಟ್ಟಿ ತಿನ್ನೋದಲ್ಲಿ 2 ರೊಟ್ಟಿ ಮಾತ್ರನೇ ಇಡ್ತಾಯಿದ್ದೆ ನಾನು, 2 ರೊಟ್ಟಿ ಇಡ್ತಾಯಿದ್ದೆ. ಅರ್ಧ ಹೊಟ್ಟೆ ಇಡ್ತಾಯಿದ್ದೆ ನಾನು ಅವನಿಗೆ, ಪ್ರತಿದಿನ ಹಿಂಗೆ ಇಡ್ತಾಯಿದ್ದೆ. ಅವನು ಕೆಲವು ದಿವಸ ಆದಮೇಲೆ ನನ್ನ ಅದೊಂದು ಕಾಟ ಅಂದ್ಕೊಂಡೋ ಏನು ಅಂದ್ಕೊಂಡೋ ಗೊತ್ತಿಲ್ಲ, ಸ್ವಲ್ಪ ದಿನ ಆದಮೇಲೆ ಅವನಷ್ಟು ಅವನೇ ತಿಳ್ಕೊಂಡ ಹೋಗ್ಬಿಟ್ಟ. ಅದು ನನಗೆ ಗೊತ್ತಾಗಿಲ್ಲ ಆವಾಗ ನಾನು ಮಾಡಿರೋದು ತಪ್ಪು ಅಂತ. ನನಗೆ ಧ್ಯಾನಕ್ಕೆ ಬಂದಮೇಲೆ ಗೊತ್ತಾಗಿರೋದು ಅದು ತಪ್ಪು ಅಂತ. ಅವ್ರನ್ನ ನಾನು ಇವಾಗ ಪ್ರತಿದಿನ ಕ್ಷಮೆ ಕೇಳ್ತಾ ಇದ್ದೀನಿ, ನಮ್ಮ ಮೈದ್ನವ್ರನ್ನ. ಅವಾಗಿಂದ ನನಗೆ ತುಂಬ ಚೆನ್ನಾಗಾಗಿದೆ. ನಾನು ಏನು ಮಾಡಿದ್ದೆ ಅಲ್ಲಿ, ಊಟ ಕಡಿಮೆ ಇಡ್ತಾ ಇದ್ದೆ ಅವನಿಗೆ. 4 ರೊಟ್ಟಿ ತಿನ್ನೋನಿಗೆ 2 ರೊಟ್ಟಿ, ಜಾಸ್ತಿ ಊಟ ಅನ್ನ ತಿನ್ನೋನಿಗೆ ಸ್ವಲ್ಪ ಅನ್ನ ಬಚ್ಚಿಟ್ಬಿಡ್ತಾ ಇದ್ದೆ ನಾನು ಕೆಳಗಡೆ. ಮೇಲೆ ಗ್ಯಾಸ್ ಮೇಲೆ ಇದ್ದಿದ್ದನ್ನು ಅವ್ನು ಬಡ್ಸ್ಕೊಂಡು ತಿಂತಾ ಇದ್ದ, ಇನ್ನು ಎಕ್ಸ್ಟ್ರಾ ಇದ್ದಿದ್ದನ್ನೆಲ್ಲ ತೆಗೆದಿಟ್ಬಿಡ್ತಾ ಇದ್ದೆ. ಅದು ನಾನು ಮಾಡಿರೋ ತಪ್ಪು ಅಂತ ನನಗೆ ಗೊತ್ತಾಗಿಲ್ಲ. ನನಗೇನು ಅನ್ನಿಸ್ತಿತ್ತು, ನನ್ನ ಪರವಾಗಿ ನನಗೇನು ಅನಿಸ್ತಿತ್ತು, ನಮ್ಮ ಮನೆಯವರು ಹಿಂಗೆ ಅವ್ನು ಸಾಲ ಕೊಡ್ತಾ ಇದ್ದಾನೆ, ಅವನ್ನ ನಾನು ಹೋಗನ್ಲಾರೆ ಇರು ಅನ್ಲಾರೆ, ಇದ್ದರೆ ನಾವು ಹಿಂಗೆ ಸಾಲ ಆಗ್ಬಿಡ್ತೀವಿ ಅಂತಂತ ಹೇಳ್ತಾ ಇದ್ರಲ್ಲ, ಹಿಂಗೆ ಆಗ್ಬಿಟ್ಟು ನಾವು ಕಷ್ಟಕ್ಕೆ ಎಲ್ಲಿ ಒಳಗಾಗ್ತೀವೋ ಅಂತ ಅಂದ್ಕೊಂಡು ನಾನು ಆ ತಪ್ಪು ಮಾಡಿಬಿಟ್ಟೆ. ಆ ತಪ್ಪನ್ನ ನಾನು ಸರಿಪಡಿಸ್ಕೊಳಕ್ಕೂ ನನಗೇನು ತಪ್ಪು ಮಾಡಿಲ್ಲಲ್ಲ ಅಂತನ ನನಗೆ ಅದು ಧ್ಯಾನಕ್ಕೆ ಬಂದ ಮೇಲೇ ಗೊತ್ತಾಗಿರೋದು ನನಗೆ, ಯಾವುದು ಈ ತಪ್ಪು ಮಾಡಿದೆಯಾ, ಇದರಿಂದ ನೀನು ಅದೇ ಥರ ಸ್ವಲ್ಪನೇ ಊಟ ಮಾಡಬೇಕು ಅನ್ನೋಂಥ ಪರಿಸ್ಥಿತಿ ಬಂದ್ಬಿಡ್ತಲ್ಲ ನನಗೆ. ಆವಾಗ ನಾನು ರಿಯಲೈಸ್ ಆದೆ. ಮಾಸ್ಟರ್ಸ್ ಬಂದಾಗೆಲ್ಲ ಹೇಳ್ತಾ ಇದ್ದಿದ್ದು ನನ್ನಷ್ಟಿಗೆ ನಾನೇ ರಿಯಲೈಸ್ ಆಗಿ, ಪ್ರಿಯಾಂಕಾ ಮೇಡಮ್ ಅಂತ ಕೊಟ್ಟೂರು ಸೀನಿಯರ್ ಮಾಸ್ಟರ್ ಅವರು, ಹೋಪನೋಪೋನೋ ಮಂತ್ರ ಅಂತಂತ ಇದೆ. ಅದು ಏನು ಅಂದರೆ, ಇವಾಗ ನಾವು ಯಾರಿಗಾದ್ರೂ ಏನೇ ತೊಂದರೆ ಕೊಟ್ಟಿದ್ದೀವಿ, ಕಷ್ಟ ಕೊಟ್ಟಿದ್ದೀವಿ ಅಂತ ಗೊತ್ತಾಯಿತು ಅಂದರೆ ಅವ್ರನ್ನ ಪ್ರತಿದಿನ 108 ಸಾರಿ ಆಗಲಿ, ಧ್ಯಾನದಲ್ಲಿ ಕುತ್ಕೊಂಡಾಗಲಿ, ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ನನಗಂತೂ ನನ್ನ ತಪ್ಪಿನ ಅರಿವಾಗಿದೆ, ನಾನು ಕೇಳ್ಕೊತಾ ಇದ್ದೀನಿ.
ಅದ್ರ ಅರಿವೇ ಬರಲಾರ್ಲಿಲ್ದವ್ರಿಗೆ ನಾವು ಈ ಜನ್ಮದಲ್ಲಿ ಮಾಡಿದ್ದು ಅರಿವಾಗಿದೆ, ಅದು ನನ್ನ ಅದೃಷ್ಟ. ಇನ್ನು ಎಷ್ಟೋ ಜನ್ಮಗಳಿಂದ ಪ್ರಾಣಿ ಹಿಂಸೆ ಜೀವ ಹಿಂಸೆ ಮಾಡ್ಕೊಂಡು ಬಂದಿರ್ತೀವಲ್ಲ, ಅದೆಲ್ಲದಕ್ಕೂ ಇದು ಒಂದು ಮಂತ್ರನೇ ಒಳ್ಳೆಯದು ಅಂತಂತ ಮೇಡಮ್ ಹೇಳಿದರು. ಸರಿ ಆಯಿತು ಅಂತ ನಾನು ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಬಂದೆ. ನನ್ನಲ್ಲಿ ಬದಲಾವಣೆ ಆಯಿತು. 40 ದಿನದಲ್ಲೇ ನಾನು ಹಸಿಮೆಣಸಿನ್ಕಾಯಿ ತಿನ್ನೋದು ಸ್ಟಾರ್ಟ್ ಮಾಡಿದೆ, ಮತ್ತು ಕರದ ಪದಾರ್ಥಗಳು ತಿನ್ನೋದು ಸ್ಟಾರ್ಟ್ ಮಾಡಿದೆ. ಎಲ್ಲ ಚೆನ್ನಾಗಾಯಿತು. ಮತ್ತು ಇದೇ ಥರ ಕ್ಲಾಸ್ ಹೇಳಕ್ಕೆ ಹೋಗ್ತಾ ಇದ್ದೀನಿ. ಆಮೇಲೆ ಇದೇ ರೀತಿ ನಮ್ಮ ಮನೆಯವರು ಶಾಪ್ ತೆಗೆದಾಕಿದ್ಮೇಲೆ ಇನ್ನು ಹೊಟ್ಟೆಪಾಡಿಗಾಗಿ ಏನೋ ವ್ಯವಹಾರ ಮಾಡಬೇಕಲ್ಲ, ಅವರು ಫೈನಾನ್ಸ್ ಬಿಸ್ನೆಸ್ ಮಾಡ್ತಾರೆ, ಇಲ್ಲೂ ಅದೇ ಮಾಡೋದು. ಅವರು ನನ್ನ ಫ್ರೆಂಡ್ ಸರ್ಕಲಲ್ಲಿ ನಾನು ಹೇಳಿದವ್ರಿಗೆ ಇದು ಒಂದು ಆರ್ಥಿಕ ಪರಿಸ್ಥಿತಿ ಯಾವ ಥರ ಬದಲಾಯಿಸ್ಕೋಬೋದು ಧ್ಯಾನದಿಂದ ಅಂತ ಈ ಒಂದು ಅನುಭವದಿಂದ ಗೊತ್ತಾಗುತ್ತೆ. ಆವಾಗ ಏನಾಯಿತು, ನಮ್ಮ ಫ್ರೆಂಡ್ ಒಬ್ಳಿದ್ಲು ರೇವತಿ ಅಂತ, ಅವರು ಫ್ರೆಂಡ್ಗೆ ಸಾಲ ಬೇಕು ಅಂತ ನನ್ನ ಹತ್ರದಿಂದ 1.5 ಲಕ್ಷ ದುಡ್ಡು ಕೊಡಿಸಿದ್ಲು. ನನ್ನ ಆರೋಗ್ಯನೂ ಸರಿ ಹೋಯ್ತು ಧ್ಯಾನದಿಂದ. ಈಗ ಆರ್ಥಿಕ ಪರಿಸ್ಥಿತಿನೂ ಯಾವ ರೀತಿ ನಾನು ಸರಿಪಡಿಸ್ಕೊಂಡಿದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆ ದುಡ್ಡು ಕೊಡಿಸಿದ್ರಲ್ಲ, ಆ ದುಡ್ಡು ತೊಗೊಂಡ ಅಮ್ಮ ಆಲ್ರೆಡಿ ಬಳ್ಳಾರಿಯಲ್ಲಿ ಆ ಏರಿಯಾದಲ್ಲಿ ಎಲ್ಲ ಒಂದು 70-80 ಲಕ್ಷ, ಹೆಣ್ಮಗಳೇ 80 ಲಕ್ಷ ಸಾಲ ಮಾಡಿದಾಳಂತೆ. ಕೆಲವು ದಿನಗಳಾದಮೇಲೆ 2 ತಿಂಗಳು 3 ತಿಂಗಳಾದಮೇಲೆ ಇದು ಹೊರಗೆ ಬಿತ್ತು. ಆವಾಗ ರೇವತಿ ನನ್ನಿಂದ ಸಾಲ ಕೊಡಿಸಿದ್ಲಲ್ಲ, ಆಯಮ್ಮ ಏನು ಹೇಳಿದ್ಲು, ಮೇಡಮ್ ಹಿಂಗಂತೆ ಆಯಮ್ಮ ಎಷ್ಟೊಂದು ಸಾಲ ತಗೊಂಡ್ಬಿಟ್ಟಾಳಂತೆ, ಯಾರ ಸಾಲನೂ ಹಿಂಗೆ ತಿರುಗಿಸಿಲ್ಲಂತೆ, ನಿನ್ನ ಹತ್ರ ಕೊಡಿಸಿದ್ದು 1.5 ಲಕ್ಷ ಅಲ್ದೆ, ನಾನು ನಿಂದೆ ಅಂಥೇಳಿ ಇನ್ನೂ 3.5 ಲಕ್ಷ ದುಡ್ಡು ಕೊಟ್ಬಿಟ್ಟಿದ್ದೀನಿ ಅಂತಂತ ಹೇಳಿದ್ಲು. ಆಯಮ್ಮ 3 ತಿಂಗಳು 4 ತಿಂಗಳು ನಮಗೆ ಬಡ್ಡಿ ಕೊಡಲಿಲ್ಲ, ಏನೂ ಕೊಡಲಿಲ್ಲ. ಆಯಮ್ಮ ನನಗೆ ಮೀಡಿಯೇಟ್ರ್ ಆಯಮ್ಮ. ನಾನೇನು ಹೇಳಿದೆ, ರೇವತಿ ಅವ್ರು ಯಾರೋ ನನಗೆ ಗೊತ್ತಿಲ್ಲ, ನೀನು ನನ್ನಿಂದ ಕೊಡಿಸಿರೋದು, ನೀನು ಕಟ್ಟೋದು. ಇಲ್ಲ ಮೇಡಮ್ ಅಂತಂತ ಒಂದು 3 ತಿಂಗಳೇನೋ ಕಟ್ಟಿದ್ಲ ಅಮ್ಮ ಬಡ್ಡಿ ಅದು. ಆಮೇಲೆ ಎಷ್ಟಂತ ಕಟ್ತಾಳ ಆ ಹೆಣ್ಮಗಳು ಸಹ. ಮೇಡಮ್ ಇದು ಆಗಲ್ಲ, ನಂದು 3.5 ಲಕ್ಷ ಬರಬೇಕು, ನಿಂದು 1.5 ಲಕ್ಷ ಬರಬೇಕು, ಮನೆಗೆ ಹೋಗೋಣ ಬರ್ರಿ ಅಂತಂದು ಕರ್ಕೊಂಡೋದ್ಲು. ರೇವತಿ ನಾನು ಇವಾಗ ಧ್ಯಾನದಲ್ಲಿದ್ದೀನಿ, ಧ್ಯಾನ ಮಾರ್ಗದಾಗಿದ್ದೀನಿ, ನಾನು ಜೋರಾಗಿ ಮಾತಾಡ್ಲಾರೆ ಏನಿಲ್ಲ. ಇಲ್ಲ ಮೇಡಮ್ ನೀವು ಮಾತಾಡ್ತೀರಿ, ನಿಮ್ಗೆ ಆ ಧೈರ್ಯ ಐತೆ ಬರ್ರಿ ಅಂದ್ಲು. ಹೋಗಿ 1-2-3 ಮಾತಾಡಿ ಅಲ್ಲಿ ಅವ್ರ ಮನೆಗೆ ಹೋಗಿದ್ಮೇಲೆ ಗುರುವಿನ ಫೋಟೋಗಳೆಲ್ಲ ಹಾಕಿದ್ದಾಗ ನನಗೆ ಮನೆಗೆ ಬಂದೆ, ಮತ್ತೆ ಸೀದಾ ಅಲ್ಲಿ ಕೇಳೋ ರೀತಿಯಲ್ಲಿ ಕೇಳಿದೆ, 4 ಮಾತು ಜೋರಾಗಿ ಮಾತಾಡಿದೆ. ನೋಡಮ್ಮ ಇಷ್ಟು ದಿನಕ್ಕೆ ಕೊಡ್ಬೇಕು ನಮ್ಮ ದುಡ್ಡೆಲ್ಲ, ಕೊಟ್ಟಿಲ್ಲ ಅಂದರೆ ಆಮೇಲೆ ಏನು ಮಾಡ್ತೀವೋ ನಮಗೆ ಗೊತ್ತಿಲ್ಲ, ನಮ್ಮ ಅಣ್ಣ ಇದ್ದಾನೆ, ನಮ್ಮ ಅಣ್ಣನ ಕರ್ಕೊಂಬಂದು ನಿಮ್ಮ ಮನೆ ಮುಂದೆ ಕುಂದ್ರಿಸ್ಬಿಡ್ತೀನಿ ನೋಡು ಅಂತ ಹೇಳಿದೆ. ವಾಪಸ್ ಬಂದೆ. ಆಮೇಲೆ ಫೋಟೋಸ್ ಎಲ್ಲ ಅಬ್ಸರ್ವ್ ಮಾಡಿದ್ದೆ ನಾನು. ಅವ್ರ ಮನೇಲಿ ಗುರುಗಳ ಫೋಟೋ ಇದ್ವು. ನನಗೆ ಧ್ಯಾನದಲ್ಲಿ ಪತ್ರಿಜಿ ಅಂದರೆ ಗುರುಗಳು ಅಂತ ಗೊತ್ತಾಯ್ತಲ್ಲ, ಅವರು ಬೇರೆ ಅಲ್ಲ, ಸಾಯಿಬಾಬಾ ಅವರು ಬೇರೆ ಅಲ್ಲ, ದತ್ತಾತ್ರೇಯ ಬೇರೆ ಅಲ್ಲ, ಮತ್ತು ನಮ್ಮ ರಾಯರು ಬೇರೆ ಅಲ್ಲ ಅಂತಂತ ನಾನು ತಿಳ್ಕೊಂಡಿದ್ದೆ. ಅದೇ ರೀತಿಯಾಗಿ ಅಲ್ಲಿದ್ದ ಫೋಟೋಗಳಲ್ಲಿದ್ದಂತಹ ಗುರುಗಳು ಸಹ ಬೇರೆ ಅಲ್ಲ ಅಂತ ತಿಳ್ಕೊಂಡು ಮನೆಗೆ ಬಂದು ಪ್ರಿಯಾಂಕಾ ಮೇಡಮ್ ಹೇಳ್ಕೊಟ್ಟಿದ್ರಲ್ಲ ಓಪನೋಪನ ಮಂತ್ರ, ಅದು ಒಂದು ದಿವ್ಯ ಔಷಧಿ ಆಗಿ ಕೆಲಸ ಮಾಡಿತ್ತು. ಇವಾಗಲೂ ಕೆಲಸ ಮಾಡ್ತಾ ಇದೆ ನನಗೆ ಅದು. ಅದೇ ಒಂದು ಮಂತ್ರ ಇಟ್ಕೊಂಡು ಆ ಗುರುಗಳನ್ನ ಕುತ್ಕೊಂಡು ಧ್ಯಾನದಲ್ಲಿ ಕುತ್ಕೊಂಡು ನಾನು ಆ ಆತ್ಮಕ್ಕೆ ಅಂದರೆ ಅವರು ನಾನು ಸಾಲ ಕೊಟ್ಟಿರೋರಿಗೆ ಇದೇ ಥರ ಯಾವುದೇ ಜನ್ಮದಲ್ಲಿ ದುಡ್ಡು ಕೊಟ್ಟು ಕಷ್ಟ ಕೊಟ್ಟಿದ್ರೆ ನನ್ನನ್ನು ಕ್ಷಮಿಸ್ಬಿಡ್ರಿ ಮಾಸ್ಟರ್ಸ್, ನೀವು ಎಲ್ಲರೂ ನಾನು ಇದೇ ಥರ ಕಷ್ಟ ಕೊಟ್ಟಿದ್ರೆ ನೀವು ಕ್ಷಮಿಸ್ರಿ ಅಂತ ಅದೇ ಓಪನ ಮಂತ್ರ, ಸಾರಿ ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು, ಇದನ್ನೇ ಹೇಳ್ಕೊತ ಹೋದೆ. ಮತ್ತೆ ಒಂದು ವಾರಕ್ಕೆಲ್ಲ ಅಮ್ಮ 1.5 ಲಕ್ಷ ದುಡ್ಡು ವಾಪಸ್ ಕೊಟ್ಬಿಟ್ಲು. ಅಷ್ಟು ಅದ್ಭುತ ಆಯಿತು. ಆಮೇಲೆ ಇನ್ನೂ 3.5 ಲಕ್ಷ ಬಾಕಿ ಇತ್ತಲ್ಲ, ಇದಕ್ಕೆ ಅಮ್ಮ ಟೈಮ್ ತೊಗೊಂಡ್ಲು. ಮತ್ತೆ ನಮ್ಮ ಮನೆಗೆ ಒಬ್ಬ ಲಾಯರ್ನ ಕರ್ಕೊಂಬಂದು ಇಲ್ಲ ಮೇಡಮ್ ನಾನು ದುಡ್ಡು ಕೊಡ್ತೀನಿ, ದುಡ್ಡು ಕೊಟ್ಟಿಲ್ಲ ಅಂದರೆ ನಂದೊಂದು ಸೈಟ್ ಇದೆ, ಅದು ನಿಮ್ಮ ಹೆಸ್ರಿಗೆ ಮಾಡಿಕೊಡ್ತೀನಿ ಅಂದ್ಲು. ನನಗೆ ಅದು ಸೈಟ್ ತೊಗೋಬೇಕಂತಲೂ ಇಷ್ಟ ಇರಲಿಲ್ಲ, ಅದ್ರ ಬಗ್ಗೆ ಏನು ಅಂತ ಅಂದ್ಕೊಂಡಿರಲಿಲ್ಲ ನಾನು. ಸರಿ ಬಿಡು ಆಯಿತು ಅಂತಂತ ಅವಾಗೂ ಹಾಗೆ ಒಂದು 4 ಮಾತು ಜೋರಾಗಿ ಹೇಳಿದ್ದೆ. ಕೊಡಲಿಲ್ಲ ಅಂದರೆ ನೋಡಮ್ಮ ನಮ್ಮ ಕೆಲಸ ಏನೈತೆ ನಾವು ಮಾಡ್ತೀವಿ, ಕೋರ್ಟಿಗೆ ಹಾಕೋದು ಅದೆಲ್ಲ ಮಾಡ್ತೀವಿ ಅಂದೆ. ಸರಿ ಅಂತಂತ ಹೇಳಿದ್ಲು. ಇನ್ನು 2-3 ತಿಂಗಳು ಸತಾಯಿಸಿದ್ದಾದಮೇಲೆ ಒಂದು ದಿವಸ ಅವ್ರು ನಮ್ಮ ಫ್ರೆಂಡ್ ಇದ್ರಲ್ಲ, ಅವರು ಅವ್ರ ಹಸ್ಬೆಂಡು, ನಾನು ನಮ್ಮ ಹಸ್ಬೆಂಡು ಹೋಗಿ ಅವ್ರ ಮನೆಗೆ, ನೋಡಮ್ಮ ನೀನು ದುಡ್ಡು ಕೊಡೋಕ್ಕಾಗಲ್ಲ, ಬಡ್ಡಿ ಕಟ್ಟಿಲ್ಲ, ಇವ್ರಿಗೂ ಅಮ್ಮನಿಗೆ 20 ಸಾವಿರ ಬಡ್ಡಿ ಕೊಡಬೇಕಂತೆ, ನನಗೇನೋ 1500-2000 ಅಷ್ಟೇ, ಅವರಿಗೆ ಜಾಸ್ತಿ ಕೊಡಬೇಕಾಗಿತ್ತು. ಅವ್ರೇನು ಹೇಳಿದರು, ನಂದಂತ ಹೇಳಿಬಿಟ್ಟಿದ್ದಾರೆ ಅಲ್ಲಿ ಸುಳ್ಳು. ಮೇಡಮ್ ಅಂದರೆ ಸ್ಟ್ರಿಕ್ಟಾಗಿ ಕೇಳಿದಾಳ, ಅವ್ರ ಅಣ್ಣನ ಕರ್ಕೊಂಬಂದು ಕುಂದಿರ್ಸ್ತೀನಿ ಅಂದರೆ 1.5 ಲಕ್ಷ ವಾಪಸ್ ಕೊಟ್ಲಲ್ಲ,
ಅದಕ್ಕೆ ಈ ಮೇಡಮ್ ಅಂದರೆ ಕೊಡ್ತಾಳೆ, ಈ ಮೇಡಮಿಗೆ ಬೈ ಬೀಳ್ತಾಳೆ ಅಂತಂತೇಳಿ ನನ್ನ ಹೆಸರೇ ಹೇಳ್ಬಿಟ್ಟಿದ್ದಾರೆ, ಎಲ್ಲ ದುಡ್ಡಿಗೂ ನನ್ನ ಹೆಸರೇ ಹೇಳ್ಬಿಟ್ಟಿದ್ದಾರೆ. ಸರಿ ಬಿಡು ರೇವತಿ, ಆಯಿತು. ಅವರು ಅದ್ರಾಗ ಏನು ಮಾಡಿದರು, ನನ್ನ ದುಡ್ಡು 1.5 ಲಕ್ಷ ಬಂತು ಅಂದರೆ ಅದರಲ್ಲಿ ಏನು ನನಗೆ ವಾಪಸ್, ಅವರು 1.5 ಲಕ್ಷ ನನ್ನ ದುಡ್ಡು ನನಗೆ ವಾಪಸ್ ಕೊಡಲಿಲ್ಲ ಮೇಡಮ್. ಅವರೇನು ಗ್ರಿಪ್ಪೇ ಇಟ್ಕೊಂಡ್ರು ನನ್ನ, ಅರ್ಧ ನೀವು ತೊಗೊಳ್ರಿ, ಅರ್ಧ ನಾನು ತೊಗೊತೀನಿ ಮೇಡಮ್. ನಂದು 3.5 ಲಕ್ಷ ಬರೋದೈತೆ, ನಿಮ್ಮದು 1.5 ಲಕ್ಷನೇ ಅಲ್ಲ ಅಂದರೆ ಅರ್ಧ ದುಡ್ಡಿಗೆ ನಾನು ಜಮಾ ಹಾಕಿದ್ರು, ಇನ್ನು ಅರ್ಧ ದುಡ್ಡು ಅವ್ರು ತೊಗೊಂಡ್ರು. ಸರಿ ಬಿಡು ಅಂತ ಅಂದ್ಕೊಂಡು ಹಂಗೆ ಸುಮ್ಮನೆ ಇದ್ವಿ. ಕೆಲವೊಂದು ದಿನಗಳಾದಮೇಲೆ ಆಯಮ್ಮ ಫ್ಲ್ಯಾಟ್ನ ರಿಜಿಸ್ಟ್ರೇಷನ್ ಮಾಡಿಸಿ ಕೊಡೋಕೆ ರೆಡಿ ಇದ್ಲು. ಹಿಂಗೆ ಹೋದ್ವಿ, ಧ್ಯಾನ ಮಾಡ್ಕೊಂಡು ಪಿರಮಿಡಿಂದ ಅವ್ರು ಕರೆ ಕಳಿಸಿದ್ರು, ರೇವತಿ ಅನ್ನೋರು. ಅವ್ರ ಮನೆಗೆ ಹೋದ್ವಿ. ಮೇಡಮ್ ಅವರು ಫ್ಲ್ಯಾಟ್ ಕೊಡ್ತಾರಂತೆ, ತೊಗೊತೀರಾ ನೀವು? ಇಲ್ಲಪ್ಪ ನಾನು ತೊಗೊಳಲ್ಲ, ನಮಗೆ ಆಲ್ರೆಡಿ ಇವಾಗ 10-15 ಫ್ಲ್ಯಾಟ್ಗಳಿದ್ದಾವೆ, ಅದನ್ನು ನಾವು ಮನೆ ಕಟ್ಕೊಂಡ್ರೆ ಸಾಕಾಗೈತೆ, ನಮಗೆ ಎಷ್ಟಂತ ಫ್ಲ್ಯಾಟ್ ತೊಗೊಳೋಣ, ಬೇಡ ನಾವು ಫ್ಲ್ಯಾಟ್ ತೊಗೊಳಲ್ಲ ಅಂತಂತ ಹೇಳಿದೆ. ಮತ್ತು ಏನು ಮಾಡೋಣ ಮೇಡಮ್ ಅಂತಂತ ಅವ್ರ ಹಸ್ಬೆಂಡ್ ಕೇಳಿದರು. ಇಲ್ಲ ಅಣ್ಣ, ನೀವು ರೇವತಿ ಹೆಸರಿಗೆ ಮಾಡಿಸ್ರಿ, ರೇವತಿ ನನಗೆ ಇನ್ನೂ 75,000 ಕೊಡಬೇಕಲ್ಲ, ನನಗೆ ಬಾಕಿ ಇರೋದು 75,000 ಅಷ್ಟೇ, ರೇವತಿಗೆ 2.5 ಲಕ್ಷ ಮೇಲೆ ಬಾಕಿ ಆಯಮ್ಮ ಇರೋದು ಅಷ್ಟೇ. ನನಗೆ ರೇವತಿ ತೊಗೊಂಡು, ರೇವತಿ ಅಂದರೆ ನಾವಿಬ್ಬರು ಫ್ರೆಂಡ್ಸು, ಎಲ್ಲ ಚೀಟಿ ವ್ಯವಹಾರ ಎಲ್ಲ ಮಾಡ್ತಾ ಇದ್ದೀವಲ್ಲ ಜೊತೆಗೆ, ಆಕೆ ಹತ್ರ ಇದ್ದರೆ ದುಡ್ಡು ಎಲ್ಲಿ ಹೋಗಲ್ಲ, ನನಗೆ ಬರುತ್ತೆ ಅನ್ನೋ ಗ್ಯಾರಂಟಿ ಐತೆ ಅಂದರೆ, ಸರಿ ಮೇಡಮ್ ಆಯಿತು, ರೇವತಿ ಹೆಸರಿಗೆ ಮಾಡಿಸ್ತೀನಿ, ನಾನು ಯಾವಾಗ ಕೊಡ್ತೀನೋ ಅವಾಗ ತಗೊಳ್ಳಿ. ಸರಿ, ನೀವು ಯಾವಾಗಾದರೂ ಕೊಡ್ರಿ, ಬಡ್ಡಿ ಇಲ್ದಿಂಗೆ ಕೊಟ್ಟರು ಪರವಾಗಿಲ್ಲ, ನನ್ನ ದುಡ್ಡು ನನಗೆ 75,000 ಕೊಡ್ರಿ ಅಂತಂತ ಹೇಳಿ ಬಂದುಬಿಟ್ವಿ ನಾವು. ಸರಿ, ಬೆಳಗ್ಗೆ ತಿರ್ಗಾ ಆಯಮ್ಮ ರಿಜಿಸ್ಟ್ರೇಷನ್ ಆಫೀಸ್ಗೆ ಹೋಗಿದ್ದಾಳೆ, ಫಾರ್ಮಾಲಿಟೀಸ್ ಎಲ್ಲ ಫಾಲೋ ಮಾಡಿದ್ದಾರೆ. ಅದು ಏನಾಯಿತೋ ಏನೋ ಗೊತ್ತಿಲ್ಲ, ಅಲ್ಲಿ ಒಂದು ಅದ್ಭುತನೇ ಅಂತಂತ ಹೇಳ್ಬೋದು. ಏನಾಯಿತು ಅಂದರೆ ಡಾಕ್ಯುಮೆಂಟ್ಸ್ ಎಲ್ಲ ನನ್ನ ಹೆಸರಿಗೆ ಪ್ರಿಂಟ್ ಮಾಡಿ ಇಟ್ಬಿಟ್ಟಿದ್ದಾರೆ. ಆಯಮ್ಮ ಸೈಟು ನನ್ನ ಹೆಸರಿಗೆ ರಿಜಿಸ್ಟ್ರೇಷನ್ ಮಾಡಿಕೊಡ್ತೀನಿ ಅಂತ. ನಂದೇನು ಬರಬೇಕಾಗಿತ್ತು, ಕೇವಲ 75,000ಕ್ಕೆ 4 ಲಕ್ಷದ ಫ್ಲ್ಯಾಟು ರಿಜಿಸ್ಟ್ರ್. ನಾನು ಮತ್ತೆ ಇವ್ರಿಗೆ ದುಡ್ಡು ಕೊಡಬೇಕಲ್ಲ, ಅದ್ರ ಬಗ್ಗೆ ಹೆಂಗೆ ಅಂತಂದರೆ ಅದೆಲ್ಲ ಆಮೇಲೆ ಮಾತಾಡೋಣ ಮೇಡಮ್, ಇವಾಗ ಫಸ್ಟ್ ನೀವು ಸೈನ್ ಮಾಡಿಸ್ಕೊಳ್ರಿ ಅಂದು. ಸರಿ ಆಯಿತು, ಆ ಫ್ಲ್ಯಾಟ್ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಆ ಪತ್ರಗಳನ್ನ ತೊಗೊಂಡು ಹಂಗೆ ಸುಮ್ಮನೆ ಅದೇ ಕೆಲಸಕ್ಕೇನಲ್ಲ ತೊಗೊಂಡು ಈವ್ನಿಂಗ್ ಪ್ರತಿದಿನ, ಈಗ ಒಂದು 15 ದಿವಸ ಆಯಿತು ನಮ್ಮ ಸಾರ್ ಅವ್ರಿಗೆ ಸರ್ಜರಿ ಆಗಿದೆ ಅಂತ ಆ ಪಿರಮಿಡ್ಗೆ ಹೋಗೋದು ಬಿಟ್ಟಿದ್ದೀನಿ. ಇವಾಗಲೂ ಪ್ರತಿದಿನ ನಾನು ಪಿರಮಿಡ್ಗೆ ಹೋಗಿ ಧ್ಯಾನ ಮಾಡ್ತೀನಿ, 1 ತಾಸು 2 ತಾಸು ಕಂಪಲ್ಸರಿ. ದೇವಸ್ಥಾನ ಅದೊಂದು ನನಗೆ ತಾಯಿಯ ಮಡಿಲು ಅಂತ ತಿಳ್ಕೊಂಬಿಟ್ಟಿದ್ದೀನಿ, ಹಂಗೆ ಹೋಗಿ ಮಾಡ್ತಾ ಇದ್ನಲ್ಲ. ಅದೇ ರೀತಿಯಾಗಿ ಹೋದೆ ಪಿರಮಿಡಲ್ಲಿ. ನಮ್ಮ ಸರ್ ಇದ್ರಲ್ಲ, ಸೂರ್ಯನಾರಾಯಣ ಸರ್, ಅವ್ರಿಗೆ ಕೇಳಿದೆ, ಏನು ಮೇಡಮ್ ಇವತ್ತು ಭಾಳ ಲೇಟಾಗಿ ಬಂದುಬಿಟ್ರಿ ಧ್ಯಾನಕ್ಕೆ ಅಂದರೆ, ಇಲ್ಲ ಸರ್ ಹಿಂಗೆ ಆಯಿತು, ಹಿಂಗೊಬ್ರಿಗೆ ದುಡ್ಡು ಕೊಟ್ಟಿದ್ವಿ, ಅವರು ನಮಗೆ ಸೈಟ್ ರಿಜಿಸ್ಟ್ರೇಷನ್ ಮಾಡಿಸ್ಕೊಟ್ರು ಅಂದರೆ ಆ ಸೈಟ್ ಪತ್ರಗಳು ತೊಗೊಂಡ್ರು. ಅವರು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾರೆ, ಅವರು ಬಳ್ಳಾರಿಯಲ್ಲೇ ದೊಡ್ಡ ರಿಯಲ್ ಎಸ್ಟೇಟ್ ಬಿಸ್ನೆಸ್ ದೊಡ್ಡ ಫೇಮಸ್. ಅವ್ರು ತೊಗೊಂಡು ಅವರು ಬ್ರೋಕರ್ಸ್ಗೆ ಫೋನ್ ಮಾಡಿದರು, ಇಂಥ ಏರಿಯಾದಲ್ಲಿ ಈ ಸೈಟ್ ಎಷ್ಟಕ್ಕಿದೆ ಅಂತ. ಆವಾಗ ಏನು ಹೇಳಿದರು ಅಲ್ಲಿ ಅವರು, 10 ಲಕ್ಷ ಬೆಲೆ ಬಾಳುತ್ತೆ ಅಂತ. ನಮಗೆ ಎಷ್ಟಕ್ಕೆ ಬಂದಿರೋದು, ನನ್ನ ದುಡ್ಡು 75,000, ಒಟ್ಟು ನಮ್ಮದು 3.5 ಲಕ್ಷ. ಆವಾಗ ಸಾರ್ ಹೇಳಿದರು, ಏನು ಮೇಡಮ್ ನೀವು ಧ್ಯಾನಕ್ಕೆ ಬಂದಮೇಲೆ ತುಂಬ ಅದ್ಭುತನೇ ನಡೆದಿದೆ ನೋಡಿರಿ, ನೀವು ತಗೊಂಡಿದ್ದ 4 ಲಕ್ಷಕ್ಕೆ ಸೈಟ್ ತೊಗೊಂಡಿರೋದು ಎಲ್ಲ 3.5 ಲಕ್ಷ 4 ಲಕ್ಷ, ಇವಾಗ ಅದು ಕೇಳಿದ್ರೆ 10 ಲಕ್ಷ ಹೇಳ್ತಿದ್ದಾರೆ ಅಂತಂತ ಸಾರೇ ನೋಡಿ ಹೇಳಿದ್ರು. ಇದು ಒಂಥರ ನನಗೆ ಆರ್ಥಿಕವಾಗಿ ಸಹಾಯ ಆಗಿದೆ ಈ ಧ್ಯಾನ, ಆರ್ಥಿಕವಾಗಿ. ಇನ್ನು ನನ್ನ ಮಕ್ಕಳು ಓದಿನ ಬಗ್ಗೆ ಒಂದು ಅದ್ಭುತ ನಡೆದಿದೆ, ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಮಗ ಡಾಕ್ಟರ್ ಆಫ್ ಫಾರ್ಮಸಿ ಓದ್ತಾ ಇರೋದು. ಅವನು ಓದ್ತಾ ಇದ್ದಾಗ ನಾನು ಧ್ಯಾನಕ್ಕೆ ಬಂದು 1 ವರ್ಷ ಆಗಿತ್ತಾ, ಅವ್ನು 4th ಇಯರ್ ಓದ್ತಾ ಇದ್ದ. ಧ್ಯಾನ ಹೇಳ್ಕೊಟ್ಟಿದ್ದೆ, ಧ್ಯಾನ ಮಾಡ್ತಾ ಇದ್ದ, ಆದಷ್ಟು ಮಾಡ್ತಾ ಇದ್ದ ಅವನು. ಅವರು ಬ್ಯುಸಿ ಲೈಫಲ್ಲಿ 10 ನಿಮಿಷ 20 ನಿಮಿಷ ಮಾಡ್ತಾ ಇದ್ದ. ಅವನಿಗೆ ಯೂನಿವರ್ಸಿಟಿ ಫಸ್ಟ್ ಬರಬೇಕು ಅಂತ ಗೋಲ್ ಇಟ್ಕೊಂಡಿದ್ದ. ನಾನು ಹೇಳ್ತಾ ಇದ್ದೆ, ನೀನು ಧ್ಯಾನ ಮಾಡು, ಪಿರಮಿಡ್ ಕೆಳಗಡೆ ಕುತ್ಕೊಂಡು ಧ್ಯಾನ ಮಾಡು, ಓದು, ಸಿಗುತ್ತೆ ನಿನಗೆ ಅಂತ. ನಾನು ಹೇಳಿದ್ರು ಸುಮ್ಮನೆ ಎಲ್ಲೋ ಕುತ್ಕೊಂಡು ಅವನ ಬೆಡ್ ಮೇಲೆ ಅವ್ನು ಕುತ್ಕೊಂಡು ಧ್ಯಾನ ಮಾಡ್ತಾ ಇದ್ದ ಅಷ್ಟೇ. ಅದಾದಮೇಲೆ 4th ಇಯರಿಗೆ ಬಂದ ನನ್ನ ಮಗ ಓದೋಕ್ಕೆ. ಅವಾಗೆ ಫುಲ್ಲು ಟಫು. ಈ ಕಾಲೇಜಲ್ಲೇನು ಹೇಳ್ಕೊಡ್ತಾ ಇರಲಿಲ್ಲಂತೆ, ಅಸಲು ಲೆಸನ್ಸೇ ಮಾಡ್ತಾ ಇದ್ದಿಲ್ಲ. ಬುಕ್ ಅಂತಂದರೆ ಅವರೇ ಬುಕ್ ತೊಗೋಬೇಕು, ಹೊರಗಡೆ ಆಥರ್ಸ್ದು ಯಾರ್ಯಾರು ಹೇಳ್ತಾರೆ ಫ್ರೆಂಡ್ಸು ಸೀನಿಯರ್ಸ್ ಇರ್ತಾರಲ್ಲ ಅವರೆಲ್ಲ ಹೇಳಿದ ಬುಕ್ಸ್ ತೊಗೋಬೇಕು, ಅದನ್ನು ಓದಿ ಫಾಲೋ ಆಗಬೇಕು, ಅವ್ರ ಕಾಲೇಜಲ್ಲಂತೆ. ನಮಗೇನು ಗೊತ್ತಿಲ್ಲ, ಯಾಕಂದರೆ ನಾನು ಅವನಿಗೆ ಜಾಯಿನ್ ಮಾಡಿದ್ದು 2019. ನನಗೆ ಅವಾಗ ತುಂಬ ಅನಾರೋಗ ಇತ್ತು. ಒಂದು 4 ಹೆಜ್ಜೆ ಹೊರಗೆ ಹಾಕಿದ್ರೂ
ಕಷ್ಟ ಅನ್ನೋಂಗಿತ್ತಲ್ಲ, ಅಂಥ ಟೈಮಲ್ಲಿ ಹೋಗಿ ನಾನು ಅದು ನನ್ನ ಹೆಲ್ತ್ ಏನಾಗುತ್ತೆ ಏನೋ ಗೊತ್ತಿಲ್ಲ, ನಾನು ನನ್ನ ಮಗನ ಡಾಕ್ಟ್ರ್ ಓದಿಸ್ಬೇಕಂತ ಅಂದ್ಕೊಂಡಿದ್ದೀನಿ, ಇದನ್ನು ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ, ಮಾಡಿಸ್ತೀನಿ ಅಷ್ಟೇ ಅಂತ ಜಾಯಿನ್ ಮಾಡಿಸ್ಬಿಟ್ಟಿದ್ದೆ. ಅಂದರೆ ನಾನು ಏನೂ ತಿಳ್ಕೊಂಡಿದ್ದಿಲ್ಲ, ಆ ಕಾಲೇಜ್ ಬಗ್ಗೆ ಏನು ತಿಳ್ಕೊಂಡಿದ್ದಿಲ್ಲ, ಲೆಕ್ಚರ್ಸ್ ಬಗ್ಗೆ ಏನೂ ತಿಳ್ಕೊಂಡಿದ್ದಿಲ್ಲ. ಬರ್ತಾ ನನ್ನ ಮಗ ಹೇಳ್ತಿದ್ದೆ, ನೋಡಮ್ಮ ನೀನೇನೋ ಫೀಸ್ ಕಟ್ಟಿ ನನ್ನ ಓದು ಅಂತ ಹೇಳ್ತೀಯ, ಕಾಲೇಜ್ನಲ್ಲಿ ಲೆಕ್ಚರ್ಸ್ ಲೆಸನ್ ಮಾಡಿದ್ರಲ್ಲೇ ನನಗೆ ಅರ್ಥ ಆಗೋದೊಂದು. ಇಲ್ಲ ಹೇಳಪ್ಪ ಅರ್ಥ ಆಗುತ್ತೆ, ಇಲ್ಲ ಹೇಳು ಓದು ನೀನು ಅರ್ಥ ಆಗುತ್ತೆ ಅಂತ ಸುಮ್ಮನೆ ಅವನಿಗೆ ಹೇಳ್ಕೊತ ಬಂದೆ, ಧ್ಯಾನ ಮಾಡಿಸ್ತಾ ಬಂದೆ. ಫೈನಲ್ ಎಕ್ಸಾಮ್ ಬಂತು 4th ಇಯರು. ಅವನಿಗೆ 2 ದಿನ ಇದೆ ಎಕ್ಸಾಮ್ಗೆ. ಆ ಎಕ್ಸಾಮ್ ಅಂದರೆ ಅಸಲು ಲೆಸನ್ಸೇ ಮಾಡಿರಲಿಲ್ಲ ಅಂತ, ಆ ಸಬ್ಜೆಕ್ಟಿಗೆ ಲೆಸನ್ಸೇ ಮಾಡಿಲ್ಲ. ಹೆಂಗೆ ಓದಬೇಕಮ್ಮ, ನನಗೆ ಭಯ ಆಗ್ತೈತೆ, ನಾನು ಈ ವರ್ಷ ಫೇಲ್ ಆಗಿಬಿಡ್ತೀನೇನೋ ಅಂತ ಡಿಪ್ರೆಷನ್ಗೆ ಗಾಬರೆ ಆಗ್ತೈತೆ, ನನಗೆ ನಿದ್ದೆ ಬರ್ತಾ ಇಲ್ಲ, ಊಟ ಹೋಗ್ತಾ ಇಲ್ಲ ಅಂತಂತ ಹೇಳ್ದೆ. ಏನು ಮಾಡಬೇಡ ನೀನು, ಒಂದಿನ ಎಲ್ಲ ಹಾಗೆ ಕಾಡಿಸ್ದ, ಪ್ರವೀಣ್ ಏನಾಗಲ್ಲ ಧ್ಯಾನ ಮಾಡು, ಸುಮ್ಮನೆ ಇರು, ಕಣ್ಣು ಮುಚ್ಕೋ, ನೀನು ಶ್ವಾಸನ ಗಮನಿಸು ಅಂತ ಹೇಳಿದ್ರೆ ಬೆಳಗ್ಗೆ ಹಾಂ ಇಲ್ಲ ನಾನು ಹಾಸ್ಪಿಟ್ಲಿಗೆ ಹೋಗಲೇಬೇಕು ಅಂತ. ಸರಿ ನೀನು ಹೋಗಿ ಬರ್ತೀಯ, ಹೋಗ್ಬಾಪ ಅಂತ ಹೇಳಿದೆ. ಹೋಗಿ ಬಂದಮೇಲೆ ಏನೋ ಅವರು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಅದಾದಮೇಲೆ ಮನೆಗೆ ಕರ್ಕೊಂಬಂದ್ಮೇಲೆ ಸುಮ್ಮನೆ ಬಂದಲ್ಲ, ಇಲ್ಲಿ ನಮ್ಮ ಮನೇಲಿ ಚಿಕ್ಕದು 2x2 ಪಿರಮಿಡ್ ಹಾಕ್ಕೊಂಡಿದ್ದೀವಿ. ಆ ಪಿರಮಿಡ್ ಕೆಳಗಡೆ ಕುತ್ಕೊಂಡು ಬುಕ್ ಹಿಡ್ಕೊ, ನೀನು ಎಷ್ಟು ಓದ್ತೀಯೋ ಓದು, ನೀನು ಫೇಲ್ ಆಗ್ತೀನಿ ಅನ್ನೋ ಥಾಟ್ ಇಡಬೇಡ, ನಾನು ಪಾಸ್ ಆಗ್ತೀನಿ, ನಾನು ಓದ್ತೀನಿ, ನಾನು ಓದಿದ್ದೇ ಬರುತ್ತೆ ನೀನು ಅಂತ ಅನ್ಕೋ ಅಷ್ಟೇ ನೀನು ಅಂತ ಹೇಳಿದೆ. ಸರಿ ಅಂತ ಹೇಳ್ದ. ಎಕ್ಸಾಮ್ ಬರೆದಿದ್ದ 1 ಮಂತಿಗೆ ರಿಸಲ್ಟ್ ಬಂತು. 1 ಮಂತ್ 20 ಡೇಸ್ಗೆಲ್ಲ ರಿಸಲ್ಟ್ ಬಂತು. ಯೂನಿವರ್ಸಿಟಿಗೆ 2nd ರ್ಯಾಂಕ್ ಬಂದಿದ್ದಾನೆ ನನಗೆ. ಅದು ಯಾವ ಸಬ್ಜೆಕ್ಟ್ ಆದರೆ ಫೇಲ್ ಆಗ್ತೀನಿ ಅಂತ ಅಂದ್ಕೊಂಡಿದ್ನೋ ಆ ಸಬ್ಜೆಕ್ಟ್ನ ಧ್ಯಾನ ಮಾಡಿ, ಪಿರಮಿಡ್ ಕೆಳಗಡೆ ಕುತ್ಕೊಂಡು ಧ್ಯಾನ ಮಾಡಿ, ಪಿರಮಿಡ್ ಕೆಳಗಡೆ ಕುತ್ಕೊಂಡು ಓದ್ಕೊಂಡು ಮತ್ತೆ ನಂತರ ಏನು ಭಾಳಷ್ಟು ಸಾಧನೆ ಮಾಡಿಲ್ಲ, ಭಾಳಷ್ಟು ಕುತ್ಕೊಂಡು ಇಲ್ಲ, ಸುಮ್ಮನೆ ಕುತ್ಕೊಂಡು 1-2 ತಾಸು 3 ತಾಸು ಕುತ್ಕೊಂಡು ಮಾಡಿದ್ದಾನೆ ಅಷ್ಟೇ. ಅದೊಂದು ಮೆರಾಕಲ್. ಆಮೇಲೆ ಅವನಿಗೆ ಈಗ 5th ಇಯರಲ್ಲಿ ಕೇಸ್ ಪ್ರೆಸೆಂಟೇಷನ್, ಇದು ಒಂದು ಮೆರಾಕಲ್ ನಮಗೆ. ಕೇಸ್ ಪ್ರೆಸೆಂಟೇಷನ್ ಮಾಡಬೇಕು ಅಂದರೆ ಅಂದರೆ ಒಂದು ಡಿಸೀಸ್ ಮೇಲೆ, ಇವಾಗ ಕ್ಯಾನ್ಸರ್ ರೋಗ, ಗರ್ಭಾಶಯದ ಕ್ಯಾನ್ಸರು, ಲಿವರ್ ಕ್ಯಾನ್ಸರು, ಇಂಥ ಡಿಸೀಸ್ ಮೇಲೆ ರಿಸರ್ಚ್ ಮಾಡಬೇಕಂತೆ ಅವರು. ಅಂದರೆ ಅದ್ರ ಮೇಲೇ ಸ್ಟಡಿ ಮಾಡಬೇಕು ಕೂಲಂಕುಷವಾಗಿ, ಕಂಪ್ಲೀಟ್ ಎಲ್ಲ ಇರುತ್ತಂತೆ 5th ಇಯರು. ಅಂಥದ್ದು ಈ ಇಯರ್ ಕೂಡ ಹೇಳ್ದ, ಹಿಂಗೆ ಕೇಸ್ ಪ್ರೆಸೆಂಟೇಷನ್ ಆಯ್ತಮ್ಮ ನನಗೆ ಅಂತ. ಏನೂ ಮಾಡಬೇಡ ಪ್ರವೀಣ್, ಸುಮ್ಮನೆ ನೀನು ಧ್ಯಾನ ಮಾಡ್ಕೋ, ನಿನ್ನ ಕೆಲಸ ನೀನು ಮಾಡು ಅಷ್ಟೇ ಅಂತಂತ ಹೇಳಿದೆ. ಈ ಸಾರಿ ಹೋದ ಸಾರಿ ಯೂನಿವರ್ಸಿಟಿಗೆ ಫಸ್ಟ್ ಬಂದಿದ್ನಲ್ಲ 4th ಇಯರು, ಈ 5th ಇಯರು ಮೊನ್ನೆ ಏನಾಯಿತು, ಆಲ್ ಓವರ್ ಇಂಡಿಯಾನೇ 700 ಕಾಲೇಜ್ನಲ್ಲಿ 3rd ಬಂದಿದ್ದಾರೆ. ಇದು ಒಂದು ಮತ್ತು ಇದೆಲ್ಲ ನ್ಯೂಸು ಪೇಪರಲ್ಲಿನೂ ಬಂದಿದೆ. ಎಷ್ಟು ಸಂತೋಷ ಆಗುತ್ತೆ ಅಂದರೆ, ನನ್ನ ಬಾಲ್ಯ ನೀವೆಲ್ಲರೂ ನೋಡಿದಿರಿ, ನನ್ನ ಬಾಲ್ಯ ಹೇಗಿತ್ತು, ನಾನು ಯಾವ ಥರ ಬೆಳೆದಿದ್ದೀನಿ ಏನು ಅಂತ. ನನಗಿಂತಲೂ ಜಾಸ್ತಿ ನಿಮಗೆ ಗೊತ್ತಿದೆ ನಾನು ಕಷ್ಟ ಅಂದರೆ, ನನಗೆ ಎಜುಕೇಷನ್ ಅಂದರೆ ಕಷ್ಟ, ನಮ್ಮ ತಾಯಿ ಪಟ್ಟಿದ ಕಷ್ಟ ಎಲ್ಲನೂ ನಿಮಗೆ ಚೆನ್ನಾಗಿ ಗೊತ್ತಿದೆ ಮಾಸ್ಟರ್ಸ್ ಇಲ್ಲಿರೋರೆಲ್ಲರಿಗೆ. ಅಂಥ ಒಂದು ಸ್ಥಿತಿಯಿಂದ ಈಗ ನನಗೆ ಎಷ್ಟು ಸಂತೋಷ ಆಗುತ್ತೆ ಅಂದರೆ, ನಾನು ಪೂಜೆ ಮಾಡಿದ್ರಿಂದ ಅಂತ ಹೇಳ್ಕೊತಾ ಇಲ್ಲ, ನಾನು ಧ್ಯಾನ ಮಾಡಿ ನನ್ನ ಮಗಗೆ ಧ್ಯಾನ ಹೇಳ್ಕೊಟ್ಟಿರೋದ್ರಿಂದ ಇಷ್ಟು ಬದಲಾವಣೆ ಆಗಿದೆ ಅಂತ ತುಂಬ ಸಂತೋಷ ಆಗುತ್ತೆ ನನಗೆ. ಈ ಧ್ಯಾನ ಸಿಕ್ಕಿರೋದೇ ನನಗೆ ತುಂಬ ಸಂತೋಷ ಆಗುತ್ತೆ, ಇಷ್ಟೆಲ್ಲ ಬದಲಾವಣೆ ಆಗುತ್ತೆ. ಆಮೇಲೆ ಇನ್ನು ನನ್ನ ಮಗಳು, ಚಿಕ್ಕ ಮಗಳ ಬಗ್ಗೆ ಹೇಳೋಕೆ ಇಷ್ಟಪಡ್ತೀನಿ. ಅವಳಿಗೂ ಅದು 3ನೇ ಡೆಲಿವರಿ ಅಂತಂದರೆ ಭಾಳ ಕಷ್ಟ ಇತ್ತು ನನ್ನ ಡೆಲಿವರಿ. ಆ ಮಗು ಉಳಿಯುತ್ತೋ ಇಲ್ಲ ಅಂತಲೂ ಗೊತ್ತಿರಲಿಲ್ಲ. 8 ಮಂತ್ಸ್ ಕಂಪ್ಲೀಟ್ ಆದ ತಕ್ಷಣವೇ ಡೆಲಿವರಿ ಮಾಡಿದ್ರು. ಯಾಕಂದರೆ ಆಲ್ರೆಡಿ ನನಗೆ 2 ಸಿಸರಿನ್ ಆಗಿತ್ತಲ್ಲ, 3ನೇ ಸಿಸರಿನ್ ಅಷ್ಟರೊಳಗೆ ಹೊಲಿಗೆ ಎಲ್ಲ ಬಿಚ್ಚಿಬಿಡುತ್ತಂತೆ. ಹೊಟ್ಟೆ ಯಾವ ಥರ ಬೆಳೀತಾ ಹೋದಂಗೆಲ್ಲ ಹೊಲಿಗೆ ಹಾಕಿರೋದು ಬಿಚ್ಚುತ್ತಂತೆ. ನನಗದೆಲ್ಲ ಗೊತ್ತಿಲ್ಲ, ನಾನೇನು ಹೋದೆ. ಹೋಗಿ ಆಮೇಲೆ 8 ತಿಂಗಳು ಹಾಕಿದ್ವಿ. 9ನೇ ತಿಂಗಳಿಗೆ ಬಿದ್ದಿದ ತಕ್ಷಣವೇ ಮೇಡಮ್ ಚೆಕ್ ಮಾಡಿಸಿದ್ರು, ಸ್ಕ್ಯಾನಿಂಗ್ ಮಾಡಿಸಿದ್ರು. ಇಲ್ಲಮ್ಮ ಆವಾಗಲೇ 5 ಲೇಯರ್ಸು ಹೊಲಿಗೆ ಬಿಚ್ಚಿಬಿಟ್ಟಿದೆ, ನಿನಗೆ ಸಾಧ್ಯವಾದಷ್ಟು ಇವಾಗ ನಾಳೆ ಡೆಲಿವರಿ ಮಾಡಬೇಕು ಅಂತ. ಮೇಡಮ್ ಇನ್ನು ಕೂಸಿದೆ ಅಂದರೆ ನೀನು ಏನು ಚಿಂತೆ ಮಾಡಬೇಡ, ಅದೆಲ್ಲ ಚೆನ್ನಾಗಿದೆ ಅಂತಂದು. ಸರಿ, ಹೊರಗೆ ಬಂದಮೇಲೆ ಏನು ಹೇಳಿದರು, ಅವಾಗೇನೋ ಹಂಗೆ ಹೇಳಿ ಸರ್ಜರಿ ಮಾಡಿ ತೆಗೆದ್ಬಿಟ್ರು, ಆಪ್ರೇಷನ್ ಆಯಿತು, ಮನೆಗೆ ಬಂದ್ವಿ. ಕೆಲವು ದಿನಗಳಾದಮೇಲೆ 3 ತಿಂಗಳಿಂದನೇ ಆ ಹುಡುಗಿಗೆ ನೆಗಡಿ, ಕೆಮ್ಮು. ಅಂಥ ನೆಗಡಿ ಅಂದರೆ ಎಷ್ಟು ಕಫ ಕಟ್ತಿತ್ತು ಅಂದರೆ ಆಕೆಗೆ, ಆ ಕಫ ಕಟ್ಟಿದರೆ ಹಾಲು ಕುಡಿತಿರ್ಲಿಲ್ಲ, ಬಹಳ ಕಷ್ಟ ಆಗ್ತಾ ಇತ್ತು ಆ ಕೂಸಿಗೆ. ಹಂಗಿದ್ದಿದ್ದು ಆಕೆ ಅದೇ ಸಿಚುವೇಶನ್ನ ಬರ್ತಾ ಅದೇ ಲೈಫ್ ಆಗಿಬಿಡ್ತಾವೆ. 6 ತಿಂಗಳಿಗೆ 3 ತಿಂಗಳಿಗೆ ಡಾಕ್ಟ್ರ್ ಹತ್ರ ಹೋಗೋದು, ತಿಂಗಳಿಗೊಂದ್ಸರಿ ಅಂತ ಕಂಪಲ್ಸರಿ ಡಾಕ್ಟ್ರ್ ಹತ್ರ ಹೋಗ್ಬೇಕಾಗ್ತಿತ್ತು ಆಕೆಗೆ. 15 ದಿವಸಕ್ಕೆ ಹೆಂಗಂದ್ರೆ ಹಾಗೆ. ಇನ್ನು ಸೀಸನ್ ಚೇಂಜ್ ಆಯಿತು ಅಂದರೆ ಹೇಳೋಂಗಿಲ್ಲ. ನಂದು ಹಂಗೆ ಲೈಫ್ ಲೀಡ್ ಮಾಡ್ಕೊತ ಬಂದೆ ನಾನು.
ಈ ಧ್ಯಾನಕ್ಕೆ ಬಂದಿದ್ನಲ್ಲ, ಅವಳು ಧ್ಯಾನಕ್ಕೆ ಬಂದಮೇಲೆ ನನ್ನ ಜೊತೆಗೆ ಪಕ್ಕಕ್ಕೆ ಬಂದು ಧ್ಯಾನ ಮಾಡಕ್ಕೆ ಕುತ್ಕೊತಾ ಇದ್ಲು. ಆಮೇಲೆ ಈಗೂ ಧ್ಯಾನ ಮಾಡ್ತಾಳೆ ಪ್ರತಿದಿನ. ಧ್ಯಾನ ಮಾಡಿಸ್ತಾ ಅವಳಲ್ಲಿ ಬದಲಾವಣೆ ಬಂತು. ತಿಂಗಳಿಗೊಂದ್ಸರಿ ಹೋಗ್ತಾ ಇದ್ದಿದ್ದು 6 ತಿಂಗಳಿಗೊಂದ್ಸರಿ ಡಾಕ್ಟ್ರ್ ಹತ್ರ ಹೋಗೋದು ಬಂತು. ಹೀಗಾದರೆ 4 ವರ್ಷ ಆಗಿದೆ, ಡಾಕ್ಟ್ರ್ ಹತ್ರನೇ ಹೋಗಿಲ್ಲ ಅವಳು. ಒಂದು ದಿವಸನೂ ಡಾಕ್ಟ್ರ್ ಹತ್ರ ಹೋಗಿಲ್ಲ. ನೆಗಡಿ, ಕೆಮ್ಮು ಎಲ್ಲ ಕಡಿಮೆ ಆಗ್ಬಿಟ್ಟಿದೆ. ಅವಳು ತಪ್ಪದೆ ಪ್ರತಿದಿನ ಧ್ಯಾನ ಮಾಡ್ತಾಳೆ. ಧ್ಯಾನ ಅಂತೂ ಚೆನ್ನಾಗಿ ಮಾಡ್ತಾಳೆ ಅದನ್ನು ಹೀಗೆ. ಆಮೇಲೆ ನಮ್ಮ ಮನೆಯವರು, ಅವ್ರಿಗೂ BP ಇತ್ತು. ಅವರು ನಾನು ಬಂದಿದ್ದು ಕೆಲವೇ ದಿನದಲ್ಲೇ ಧ್ಯಾನಕ್ಕೆ ಬಂದರು. ಅವರಂತೂ ಇನ್ನು ಗ್ರೇಟ್ ಮಾಸ್ಟರ್ ಅಂತ ಹೇಳಬೇಕು. ನಾನನ್ನು ಇನ್ನು ಡಾಕ್ಟ್ರ್ ಹತ್ರ ಯಾವಾಗನ ಸ್ವಲ್ಪ ಕಡಿಮೆ ಆಗಿಲ್ಲ ಅಂತಂದರೆ ಹೋದರೆ ವಾರ 15 ದಿವಸ ಟ್ಯಾಬ್ಲೆಟ್ ತೊಗೊತೀನೇನೋ. ಅವ್ರು ಇವಾಗ 2 ವರ್ಷ ಆಯಿತು ಟ್ಯಾಬ್ಲೆಟ್ಸೇ ಬಿಟ್ಟುಬಿಟ್ಟಿದ್ದಾರೆ. ಈ ಧ್ಯಾನದಿಂದ BP ಟ್ಯಾಬ್ಲೆಟ್ಸೇ ಬಿಟ್ಬಿಟ್ಟಿದ್ದಾರೆ. BP ಎಲ್ಲ ಹೋಗ್ಬಿಟ್ಟಿದೆ, ನಾರ್ಮಲ್ ಆಗಿದೆ. ಡಾಕ್ಟ್ರೇ ಹೇಳ್ಬಿಟ್ಟಿದ್ದಾರೆ ನೀನು ಟ್ಯಾಬ್ಲೆಟ್ ತೊಗೋಬೇಡ ಅಂತವ್ರು. ಇದು ಅವ್ರ ಅನುಭವ. ಇಷ್ಟು ಈ ಧ್ಯಾನದಿಂದ ನಾನು, ನನ್ನ ಕುಟುಂಬ, ನನ್ನ ಇಡೀ ಕುಟುಂಬ ಎಲ್ಲ ಧ್ಯಾನ ಕುಟುಂಬ ಮಾಡ್ಕೊಂಡಿದ್ದೀನಿ. ಆಮೇಲೆ ಕಡ್ತಾಲ್ಗೆ ಹೋಗ್ತಿದ್ದೀವಿ ಪ್ರತಿ ವರ್ಷ. ನನಗೆ ಕಡ್ತಾಲ್ ಫಸ್ಟ್ ವರ್ಷ ಹೋಗಿದ್ದು ಅಂದರೆ ಅವಾಗೆ ನಾನು ಧ್ಯಾನಕ್ಕೆ ಬಂದು ಇನ್ನೂ 3 ತಿಂಗಳು 4 ತಿಂಗಳಾಗಿತ್ತು. ಅವಾಗಿನ್ನ ಟ್ಯಾಬ್ಲೆಟ್ಸ್ ತೊಗೊತಾ ಇದ್ದೆ. ತೊಗೊತಾ ಇದ್ದಾಗ ನನಗೆ ಒಬ್ಬ ಮೇಡಮ್ ಇದ್ದಾರೆ, ಸೀನಿಯರ್ ಮಾಸ್ಟ್ರು. ನಾನು ಟ್ಯಾಬ್ಲೆಟ್ ತೊಗೊತಾ ಇದ್ದೀನಿ, ಹಿಂಗೆಲ್ಲ ಇದ್ದು ಅಲ್ಲೆಲ್ಲ ಬರಬೇಕು ಅಂದರೆ ಕಷ್ಟ ಆಗುತ್ತಲ್ಲ ಮೇಡಮ್ ಅಂದರೆ, ಏನೂ ಆಗಲ್ಲ ಬಾಮ್ಮ, ನೀನು ಆ ಪರಿಸರದಾಗ ಬಂದು ಅಂದರೆ ನಿನಗೊಂದು ಅದ್ಭುತನೇ ಅಂತಂದು. ನಿಜವಾಗ್ಲೂ ಕಡ್ತಾಲ ಅಂದರೆ ಅದಕ್ಕೆ ಯಾಕಂತ ಪತ್ರಿಸಾರ ಹೆಸರು ಕೊಟ್ಟಿದ್ರೋ ಗೊತ್ತಿಲ್ಲ ಅಂತಂತ ಅಲ್ಲಿ ಹೋಗಿದ್ಮೇಲೆ ತಿಳ್ಕೊಂಡವ್ರಿಗೆ ಹೇಳೋಕೆ ಇಷ್ಟ ಆಗೋದು. ಅದು ನಿಜವಾಗ್ಲೂ ಕೈಲಾಸಪುರಿನೇ ಕೈಲಾಸಪುರಿ. ನಿಜವಾಗ್ಲೂ ಎಷ್ಟು ಅದ್ಭುತವಾಗಿದೆ ಆ ಪರಿಸರ ಆಗಿರ್ಬೋದು, ಆ ಪಿರಮಿಡ್ ಶಕ್ತಿ ಆಗಿರ್ಬೋದು, ಅಲ್ಲಿ ಪ್ರಸಾದ ಆಗಿರ್ಬೋದು, ಅದ್ಭುತ. ಎಲ್ಲ ಮಾಸ್ಟರ್ಸ್ ನೀವು ಹೊಸಬ್ರು ಇದ್ದೀರಲ್ಲ, ಹೋಗಬೇಕು, ನೋಡಬೇಕು, ಆ ಅದ್ಭುತನ ಅನುಭವ ಪಡಿಬೇಕು ನೀವು. ಅವಾಗ ನೀವು ಇವಾಗ ನಾನು ಹೇಳ್ತಾ ಇದ್ರಿ ಈ ಮೇಡಮ್ ಏನೋ ಈ ಅಮ್ಮ ಇವ್ರಿಗೇನೋ ಹೇಳ್ತಾ ಇರ್ತಾಳೆ ಬಿಡು ಅಂತ ಅನ್ಕೋಬೋದು. ನೀವು 40 ದಿವಸ ತಪ್ಪದೇ ಧ್ಯಾನ ಮಾಡಿ, ನಿಮ್ಗೆ ಎಷ್ಟಾಗುತ್ತೆ ಅಷ್ಟು 1 ತಾಸು 2 ತಾಸು 3 ತಾಸು ತಪ್ಪದೇ ಧ್ಯಾನ ಮಾಡಿ. ನಿಮ್ಮ ಆರೋಗ್ಯನೇ ಇರ್ಬೋದು, ಆರ್ಥಿಕ ಸ್ಥಿತಿನೇ ಇರ್ಬೋದು, ಕೌಟುಂಬಿಕ ಸಮಸ್ಯೆಗಳೇ ಇರ್ಬೋದು. ಇದನ್ನು ಕೌಟುಂಬಿಕ ಸಮಸ್ಯೆ, ಇದೊಂದು ಪಾಯಿಂಟ್ ನಾನು ನಿಮ್ಗೆ ಹೇಳ್ತೀನಿ. ಏನೇ ಸಮಸ್ಯೆ ಇರ್ಬೋದು ಎಲ್ಲ ನಿವಾರಣೆ ಗ್ಯಾರಂಟಿ, ಎಲ್ಲಿಲ್ಲದ ಸೊಲ್ಯೂಷನ್ ಸಿಗುತ್ತೆ, ನಿಜವಾಗ್ಲೂ ಸಿಗುತ್ತೆ ಈ ಧ್ಯಾನದಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಕೌಟುಂಬಿಕ ಸಮಸ್ಯೆಗಳಂತೀರಾ, ನಮ್ಮದು ಜಾಯಿಂಟ್ ಫ್ಯಾಮ್ಲಿ. ನಮ್ಮ ಮನೆಯವರು 5 ಜನ ಅಣ್ಣ ತಮ್ಮರು. ಆಸ್ತಿ ನಮ್ಮ ಮಾವ ಚೆನ್ನಾಗಿ ಹಾಕಿದ್ದಾರೆ. ಇದು ಒಂದು ಧ್ಯಾನದಿಂದ ಕೌಟುಂಬಿಕ ಸಮಸ್ಯೆ ಯಾವ ಥರ ತೀರ್ಸ್ಕೋಬೋದು ನಾನು ಅಲ್ಲಿ ಏನೂ ಕೇಳಿಲ್ಲ, ಸುಮ್ಮನೆ ಧ್ಯಾನ ಮಾಡ್ತಿದ್ದೆ ಅಷ್ಟೇ. ಓಪನ ಅದೊಂದು ಮಂತ್ರನೇ ನಾನು ಪಾಠಿಸಿರೋದು, ಇವಾಗೂ ಪಾಠಿಸ್ತಾ ಇರೋದು ಅದೊಂದೇ, ಅಷ್ಟು ಮಾತ್ರನೇ ನಾನು ಮಾಡಿರೋದು. ಈ ಅಣ್ಣ ತಮ್ಮರಿಗೆ ಭಾಗ ಹಾಕಬೇಕಾದಾಗೆ ನಮ್ಮ ಮಾವರು ಭಾಗ ಹಂಚಿದ್ರಲ್ಲ, ನಮಗೆ ಸ್ವಲ್ಪ ಕಡಿಮೆ ಕೊಟ್ಟರು. ನಮ್ಮ ಮೈದ್ನವ್ರಿಗೆ ಅವ್ರಿಗೆಲ್ಲರಿಗೆ ಮದುವೆ ಆಗಿಲ್ಲ ಅಂತ ಜಾಸ್ತಿ ತೆಗೆದ್ರು ಹಣ. ಅವ್ರಿಗೆ ಮದುವೆ ಆಗಿಲ್ಲ ನಮಗೆ ಅಂತ. ಹಂಗೆ ಕಲಹಗಳು, ನಮಗೆ ಅವ್ರಿಗೆ ಮಾತುಕತೆ ಇರಲಿಲ್ಲ. 2 ವರ್ಷ 3 ವರ್ಷ ಧ್ಯಾನಕ್ಕೆ ಧ್ಯಾನಕ್ಕೆ ಬಂದಿದ್ದಾದಮೇಲೆ ನಮ್ಮ ಮನೆಯವ್ರಿಗೆ ಹೇಳಿದೆ ನಾನು, ನಾವು ಹಿಂಗೆ ಎಷ್ಟು ದಿನ ಇರೋದು, ನಮ್ಮ ಸೈಡ್ ತಂದೆ ತಾಯಿ ಅಂತೂ ಯಾರೂ ಇಲ್ಲ, ಅಣ್ಣ ತಮ್ಮರಂತೂ ನಿಮಗೆ ಗೊತ್ತಿರೋದೇ ಅವ್ರ ವಿಷಯ, ನಾನು ಹೇಳೋಕ್ಕೆ ಇಷ್ಟಪಡಲ್ಲ ಅವ್ರ ಬಗ್ಗೆ. ಇಲ್ಲಿ ಯಾರೂ ಇಲ್ಲ. ಇನ್ನು ಗಂಡನ ಮನೆ ಕಡೆ ನಿಮ್ಮವ್ರ ಕಡೆಯವ್ರನ್ನೂ ಸಹ ಕಳ್ಕೊಂಡ್ರೆ ಹೆಂಗಿರುತ್ತೆ, ನಮ್ಮ ಮಕ್ಳಿಗೆ ಯಾರು ಇರ್ತಾರೆ ನಾಳೆ ಮುಂಜಾನೆ ಅಂತ ಅವ್ರಿಗೆ ನಾನು ಹೇಳಿದೆ, ಏನು ಮಾಡಬೇಡ್ರಿ, ಧ್ಯಾನ ಮಾಡ್ತಾ ಇದ್ದೀರಲ್ಲ, ನಿಮ್ಮ ತಮ್ಮನವ್ರಿಗೆ, ನಿಮ್ಮ ತಂದೆಯವ್ರಿಗೆ, ನಿಮ್ಮ ತಾಯಿಯವ್ರಿಗೆ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಇದನ್ನೇ ಇಷ್ಟೇ ಕೇಳ್ಕೊಡ್ರಿ ಅಂತ. ಇಷ್ಟೇ ಮಾಡಿದರು ಅವರು. ಅವರಷ್ಟಿಗವರೇ ನಮ್ಮ ಮಾವರೇ ಕೆಲವು ದಿನಗಳಲ್ಲಿ ಫೋನ್ ಮಾಡಿ, ಇದೇನು ನಮಗೆ ಭಾಗ ಕಡಿಮೆ ಕೊಟ್ಟಿದ್ರು ಅಂತ ಹೇಳಿದ್ರಲ್ಲ, ಆ ಕಡಿಮೆ ದುಡ್ಡು ಕೊಟ್ಟಿರೋದು, ನಾನು ನಿನಗೆ ಕಡಿಮೆ ಕೊಟ್ಟಿದ್ದೀನಲ್ಲ, ಬಂದು ತಗೊಂಡು ಹೋಗ್ಬಾ ದುಡ್ಡು ಅಂತ ಹೇಳಿದ್ರು. ಇದು ಒಂದು ನನಗೆ ಆಸ್ತಿಯಲ್ಲಿ. ಆಮೇಲೆ ಇನ್ನು ನಮ್ಮ ಹೆಣ್ಮಕ್ಳು ನಾದಿನಿಯವ್ರು ಇರ್ತಾರಲ್ಲ, ಅವ್ರಿಗೆ ನನಗೆ ಮಾತಿರಲಿಲ್ಲ. ಹಿಂಗೆ ಧ್ಯಾನ ಮಾಡ್ತಾ ಅವ್ರು ಅದೇ ಮಾಡ್ಕೊತ ಬಂದಿದ್ದಾರೆ. ಅವರಷ್ಟಿಗೆ ಬಂದು ಅವ್ರ ಮಗಳನ್ನ ನಮ್ಮ ಮಗಗೆ ಕೊಡ್ತೀವಿ ಅಂತ ಹೇಳಿದರು. ಹಿಂಗೆ ಕುಟುಂಬದಲ್ಲಿದ್ದಂಥ ಸಮಸ್ಯೆಗಳು ಸಹ ಈ ಧ್ಯಾನದಿಂದ ಹೋಗಿದ್ದಾವೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಅನುಭವ ಅದರಿಂದ ಇದು ಅವರಷ್ಟಿಗೆ ಅವರೇ ಬಂದಿದ್ದಾರೆ. ನಿಮ್ಮ ಮಗಗೆ, ನಮ್ಮ ಮಗನ ಹೆಸರು ಪ್ರವೀಣ್, ಅವ್ರ ಮಗಳ ಹೆಸರು ಪ್ರಿಯಾ. ಅವಳು ಹುಟ್ಟೋಕ್ಕೆ ಮುಂಚೆಯಿಂದ ಅಂದ್ಕೊಂಡಿದ್ದಾಳೆ ನಮ್ಮ ನಾದಿನಿ ಏನಂತ, ನಾನು ಪ್ರವೀಣ್ಗೆ ನನ್ನ ಪ್ರಿಯಾನ ಕೊಡೋದು ಅಂತ. ಹಂಗೆ ಅನ್ಕೊತ ಬಂದಿದ್ದಾಕೆ ಕೆಲವು ಒಡಸಿಡಿಗಳು ಇದ್ವಲ್ಲ ಅಣ್ಣ ತಂಗಿಯಲ್ಲಿ, ಆಕೆ ಅಷ್ಟಿಗೆ ಹಾಕಿನೇ ಈ ಧ್ಯಾನದಲ್ಲಿ ಅವ್ರು ಕೇಳ್ಕೊಂಡಿರೋದ್ರಿಂದ ಆಕೆ ಅಷ್ಟು ಹಾಕಿನೇ ಬಂದು ನಿಮ್ಮ ಪ್ರವೀಣ್ಗೆ ಪ್ರಿಯಾನ ಕೊಡ್ತೀವಿ ಅಂದರು. ನಾವೇನು ಹೇಳಿದ್ವಿ, ನೋಡಮ್ಮ ಆಕೆ ಬಂದಾಗ ಲಾಸ್ಟ್ ಇಯರ್
ಲಾಸ್ಟ್ ಇಯರ್ ಆಗಸ್ಟಲ್ಲೇ ನಾವು ಆಕಿ ಬಂದಿದ್ದು. ಅವನ ಎಜುಕೇಷನ್ ಇನ್ನು 3 ಇಯರ್ಸ್ ಇದೆ. 3 ಇಯರ್ಸ್ ಓಪಿಕೆ ಪಡು ನೀನು. 3 ಇಯರ್ಸ್ ಆದಮೇಲೆ ಅವಳನ್ನ ಓದಿಸು, ಮಾಡ್ಕೊತೀವಿ ಅಂತಂತ ಹೇಳಿದೆ. ಇಲ್ಲ ನಾನು ಅರ್ಜೆಂಟ್ ಮಾಡಲೇಬೇಕು. ನಾವೇನು ಮಾಡೋಕ್ಕಾಗಲ್ಲಮ್ಮ, ನಿನ್ನ ಇಷ್ಟ. ಆವಾಗಿಂದ ಇವಾಗಿನವರೆಗೂ ಚೆನ್ನಾಗಿದ್ದೀವಿ, ಅಣ್ಣ ತಂಗಿ ಆಗಲಿ. ನಮ್ಮ ಕುಟುಂಬದ ಸಮಸ್ಯೆ ಹೋಗಿದೆ, ಆರೋಗ್ಯ ಸಮಸ್ಯೆ ಫಸ್ಟ್ ಹೋಗಿದೆ, ಆರ್ಥಿಕ ಸಮಸ್ಯೆ ಹೋಗಿದೆ. ಇನ್ನು ನನ್ನ ಮಗನಲ್ಲಿ ಅದೇ ಓದ್ತಾ ಇದ್ದ, ಎಷ್ಟು ಓದಿದ್ರೂ ಫಸ್ಟ್ ರ್ಯಾಂಕ್ ಬರ್ತಾ ಇದ್ದಿಲ್ಲಲ್ಲ, ಅಂಥ ಮಗ ಯೂನಿವರ್ಸಿಟಿಗೆ ಸೆಕೆಂಡ್ ಬಂದ, ಪ್ರೈಸ್ ತೊಗೊಂಡ. ಮತ್ತು ಈ ವರ್ಷ ಇಡೀ ಭಾರತ ದೇಶದಲ್ಲೇ ಇರುವಂಥ ಕಾಲೇಜ್ಗಳಿಗೆ 3rd ಬಂದಿದ್ದಾನೆ. ಗ್ರೇಟ್. ಅದು ಈ ಧ್ಯಾನದಿಂದನೇ ಆಗಿದೆ ಅಂತ ನನಗೆ. ಇಷ್ಟೆಲ್ಲ ಅದ್ಭುತಗಳು ಈ ಧ್ಯಾನದಿಂದ ನನ್ನ ಜೀವನದಲ್ಲಿ ನಡೆದಿದ್ದಾವೆ. ಇದೆಲ್ಲ ಅಂತ ಹೇಳೋಕೆ ಇಷ್ಟಪಡ್ತಿದ್ದೀನಿ. ಈ ಅವಕಾಶ ಕೊಟ್ಟಂಥ ಹನುಮಂತರಾವ್ ಸಾರ್ ಅವ್ರಿಗೂ ನಿಮ್ಮೆಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್. ಇಸ್ಲಾಮಕ್ಕ ಅವ್ರ ಮನೆ, ಅವ್ರ ಅಕ್ಕ ಅವ್ರ ಮನೆಯಲ್ಲೇ ನಾನು ಭಾಳಷ್ಟುವರೆಗೆ ಬೆಳೆದಿರೋದು. ಪ್ರತಿದಿನ ಅವ್ರ ಮನೇಲಿ ಪೂಜೆ, ಲಹಬನ ಹಾಕೋದು ಇವೆಲ್ಲ ನನಗೆ ತುಂಬ ಇಷ್ಟ ಆಗ್ತಾಯಿತ್ತು. ನಾನು ಏನು ಅನ್ಕೊತಾ ಇದ್ದೆ, ನನಗೂ ಮದುವೆ ಆಗಿ ನನ್ನ ಫ್ಯಾಮ್ಲಿ ಇದೇ ಥರ ಇಟ್ಕೋಬೇಕು ಅಂತ. ಅದಕ್ಕೂ ಚೆನ್ನಾಗಿದ್ದೀನಿ ನಾನು ಇವತ್ತು. ನಿಜವಾಗ್ಲೂ ಯಾರೇ ಆಗಲಿ ಸಂಕಲ್ಪ ಮಾಡಿ ಅದಕ್ಕಾಗಿ ಶ್ರಮಿಸ್ರಿ ಅಷ್ಟೇ. ಹಂಗೆ ಧ್ಯಾನ ಮಾಡಿರಿ. ಈ ಧ್ಯಾನ ಮಾಡಿದಾಗೆ ನಿಮಗೆ ಗೊತ್ತಾಗೋದು ಅದು ಏನು ಅಂತ. ಇವಾಗ ಅಮೃತ ಉಂಡೋರಿಗೆ ಗೊತ್ತಾಗುತ್ತೆ ಅಮೃತದ ರುಚಿ ಏನಂತ. ನೀವು ಸುಮ್ಮನೆ ನನ್ನ ಮಾತು ಕೇಳಿದರೆ ಅಲ್ಲ, ಏನೋ ಹೇಳ್ತಾಳೆ ಬಿಡು, ಆ ಎಮ್ಮೆ ಏನೋ ಬಂದಿರ್ತಾಳೆ. ನೀವು ಧ್ಯಾನ ಮಾಡಿರಿ, ನಿಮ್ಮಲ್ಲೇ ಬದಲಾವಣೆ ಬರುತ್ತೆ. ಆ ಬದಲಾವಣೆಗಳು ನಿಮಗೆ ಒಂದು ಅನುಭವ ಆಗಿ ನಿಂತು ನೀವು ನಂತರ ಹಾಕ್ತೀರಾ ಅಷ್ಟೆ. ಈ ಧ್ಯಾನಕ್ಕೆ ಅಷ್ಟು ಶಕ್ತಿ ಇದೆ. ಫಸ್ಟ್ ರೀಸೆಂಟ್ ಇನ್ಸಿಡೆಂಟ್ ಈ ಓಪನಪೋನೋ ಅಂತಂತಲ್ಲ, ಓಪನಪೋನೋ ಅನ್ನೋದೊಂದು ಅದ್ಭುತ ಮಂತ್ರ ನಿಜವಾಗ್ಲೂ. ಅದು ಪ್ರಿಯಾಂಕಾ ಮೇಡಮ್, ಕೊಟ್ಟೂರು ಮೇಡಮ್ ಅವ್ರ ವಿಡಿಯೋಸ್ ನೋಡ್ತೀನಿ. ಅವ್ರದ್ದು ಬಂದು ಯೂಟ್ಯೂಬಲ್ಲಿ ಸ್ಪಿರಿಚುವಲ್ ಸೀಡ್ಸು ನೋಡ್ರಿ, ನೀವು ಗೊತ್ತಾಗುತ್ತೆ. ಅಂದರೆ ಅವರು ಹೇಳಿದ್ದು ವಿಡಿಯೋ ನೋಡಿನೇ ನನ್ನಲ್ಲಿ ಬದಲಾವಣೆ ಆಗಿರೋದು. ಈಗ ಹೇಳಿದ್ರಲ್ಲ, ನಾನೇನೋ ನನ್ನ ಕರ್ಮ ನನಗೆ ಗೊತ್ತಾಗಿರೋದು ಈ ಜನ್ಮದ ಕರ್ಮ ಮಾತ್ರ ಗೊತ್ತಾಗಿದೆ. ಅಂದರೆ ಅವರು ಸೀನಿಯರ್ ಮಾಸ್ಟರ್ಸ್, ಅವ್ರು ಎಷ್ಟೆಷ್ಟೋ ಜನ್ಮಗಳನ್ನೆಲ್ಲ ನೋಡ್ಕೊಂಡಿದ್ದಾರೆ. ಅವರೆಲ್ಲ ಎಷ್ಟೋ ಮಾಸ್ಟರ್ಸ್ ನೋಡ್ಕೊಂಡಿದ್ದಾರೆ. ಅದೇ ಥರನೇ ನೋಡ್ಕೋಬೋದು ಸಹ ನಾವು. ಯಾವಾಗ ನೋಡ್ಕೋಬೋದು? ಧ್ಯಾನದಲ್ಲಿ ಸಾಧನೆ ಜಾಸ್ತಿ ಇರಬೇಕು. ನಾನು ಅರ್ಧ ತಾಸು ಕೂತ್ಕೊಂಡೆ ನನಗೆ ಜನ್ಮ ಕಾಣಿಸಿಲ್ಲ ಅಂದರೆ, ಕೂತ್ಕೊಂಡಿದ್ದ ತಕ್ಷಣ ನಮ್ಮ ಆಲೋಚನೆ ಕಟ್ಟಾಗೋಕ್ಕೆ ಅರ್ಧ ತಾಸು ಬೇಕು. ಮನೇಲಿ ಅನ್ನ ಮಾಡಿದ್ನ, ಪಲ್ಯ ಮಾಡಿದ್ನ, ಇವತ್ತೇನು ಮಾಡಿದ್ದೆ, ನನ್ನ ಮಗ ಏನೊಂದು ಹೋದ ತಿಂದಿದ ಮೇಲೆ ಅದೆಲ್ಲ ಕಟ್ಟಾಗೋಕ್ಕೆ ಅರ್ಧ ತಾಸು ಬೇಕು. ಹೌದಾ ಇಲ್ಲ? ಮತ್ತು 1 ತಾಸು ಧ್ಯಾನ ನಮಗೆ ಹಿಂದಿನ ಜನ್ಮ ನೋಡ್ಕೊಳಕ್ಕೆ ಸಾಕಾಗುತ್ತಾ? ಹಗಲು ರಾತ್ರಿ ಧ್ಯಾನ ಮಾಡಿ ಧ್ಯಾನ ಸಾಧನೆ ತೀವ್ರವಾಗಿ ಇದ್ದವ್ರು ಮಾತ್ರನೇ ಜನ್ಮಗಳು ನೋಡ್ಕೊಳಕ್ಕೆ ಸಾಧ್ಯ. ನಿಮಗೂ ಆ ಆಸೆ ಇದ್ದರೆ ಅಷ್ಟು ಧ್ಯಾನ ಸಾಧನೆ ಮಾಡಿರಿ. ಆಮೇಲೆ ಓಪನಪೋನೋ ಅಂದರೆ ಇವಾಗ ನಾನೇ ಇದ್ದೀನಿ, ಉದಾಹರಣೆಗೆ ಈ ಜನ್ಮದಲ್ಲಿ ನಾನು ವೆಜಿಟೇರಿಯನ್ ಅಂದರೆ ನಾನ್ ವೆಜ್ ತಿನ್ನಲ್ಲ. ಹಿಂದಿನ ಜನ್ಮದಲ್ಲಿ ನಾನು ನಾನ್ ವೆಜ್ ತಿಂದಿದ್ನೋ, ಪ್ರಾಣಿ ಹಿಂಸೆ ಮಾಡಿದ್ನೋ, ಏನು ಮಾಡಿದ್ನೋ ನನಗೆ ಗೊತ್ತಿಲ್ಲ. ಅದೆಲ್ಲ ಕರ್ಮಗಳು ತಿಳ್ಕೋಬೇಕು. ಮತ್ತು ಆ ಜನ್ಮದಲ್ಲಿ ನಾನು ಯಾರ್ಯಾರಿಗೆ ಕಷ್ಟ ಕೊಟ್ಟಿದ್ದೆ, ಆ ಕಷ್ಟ ಅವ್ರನ್ನೆಲ್ಲ ಕ್ಷಮೆ ಕೇಳಬೇಕು ಅಂದರೆ ಒಂದು ಮಂತ್ರ ಅಂತಂತ ಹೇಳ್ಕೊಟ್ರು ಪ್ರಿಯಾಂಕಾ ಮೇಡಮ್. ಅದೇ ಓಪನಪೋನೋ. ಏನು ಆ ಮಂತ್ರ ಅಂದರೆ, ಸಾರಿ, ಇವಾಗ ಯಾರಿಗಾನ ಈ ದಿವಸ ಬೈದ್ಬಿಟ್ಟಿರ್ತೀವಿ ಅಂತ ಅಂದ್ಕೊಳ್ರಿ. ಬೈದಿದ್ಮೇಲೆ ಅದನ್ನು ನಮ್ಮಷ್ಟಿಗೆ ನಮಗೆ ಎಲ್ಲರಿಗೂ ಕ್ಷಮಾಗುಣ ಇದೆ, ಒಳಗಡೆ ಇದೆ. ನಾವು ಹೊರಗೆ ಬಿದ್ದರೆ ನಾನು ಕಡಿಮೆ ಆಗ್ತೀನಿ ಅನ್ನೋ ಒಂದು ಈಗೋ ಅಲ್ಲ. ವಯಸ್ಸಲ್ಲಿ ದೊಡ್ಡವರು ನನ್ನ ಸೊಸೆನ ಹೋಗಿ ನಾನು ತಪ್ಪಾಯ್ತಮ್ಮ ಅಂತ ಕೇಳಿದರೆ ನಾನು ಕಡಿಮೆ ಆಗ್ತೀನಿ ಅನ್ನೋ ಈಗೋ ನಮಗಿರುತ್ತೆ. ಆ ಥರ ಸ್ವಭಾವದಿಂದ ಅದನ್ನು ಕೇಳೋಕ್ಕಾಗದೆ ನಾವು ಅದನ್ನೇ ಒಳಗಡೆ ಇಟ್ಕೊಂಡ್ರೆ ಅದು ನಮಗೆ ಬ್ಲಾಕೇಜಸ್ ಆಗಿ ಒಳಗಡೆ ಉಳಿಯುತ್ತೆ. ಆ ಬ್ಲಾಕೇಜ್ನ ಯಾವ ಥರ ತಕ್ಕೋಬೇಕು ಅಂದರೆ, ಧ್ಯಾನದಲ್ಲಿ ಕೂತ್ಕೊಂಡು ಸಾರಿ, ಆ ಒಂದು ಆತ್ಮನ, ಇವಾಗ ಹೆಸರೇ ಇರ್ಬೋದು, ರೂಪ ತಗೋಬೇಡಿ, ಹೆಸರು ತಗೊಳ್ಳಿ. ಹೆಸರು ತಗೊಂಡು ಅವರು ಯಾರಿಗೆ ಕಷ್ಟ ಕೊಟ್ಟಿರ್ತೀವೋ ಅವ್ರ ಹೆಸರು ತಗೊಂಡು, ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು, ಸಾರಿ. ಇದೇ ಹಂಗೆ ಸತತವಾಗಿ ನೀವು ಧ್ಯಾನ ಎಷ್ಟೊತ್ತು ಮಾಡ್ತಿರ್ತೀರೋ ಆ ಶ್ವಾಸನ ಗಮನಿಸ್ರಿ. ಜೊತೆಗೆ ಅವಾಗವಾಗ ಆಲೋಚನೆ ಬಂದಾಗ ಒಂದು ಮಂತ್ರ ಹೇಳ್ಕೊಳ್ರಿ. ಅವಾಗೆ ನಿಜವಾಗ್ಲೂ ಅದ್ಭುತಗಳು ನಡೀತಾನೆ ಇರ್ತವೆ. ಇದು ಓಪನಪೋನೋ ಮಂತ್ರ. ಇದನ್ನು ನನಗೆ ಪ್ರಿಯಾಂಕಾ ಮೇಡಮ್ ಅವರು ಹೇಳ್ಕೊಟ್ರು. ಅದರಿಂದ ನಾನು ಅದು ಹೇಳ್ಕೊಂಡಾಗಿಂದಲೇ ನನಗೆ ಆರಾಮಾಗಿರೋದು. ನನ್ನ ಕರ್ಮ ನನಗೆ ಗೊತ್ತಾಗಿರೋದು. ಆ ವಿಜುವಲ್ ನೀಟಾಗಿ ಕಾಣಿಸ್ತಾ ಇದೆ. ನಾನು ರೊಟ್ಟಿ ಬಚ್ಚಿಟ್ಟಿರೋದು, ಚಪಾತಿ ಬಚ್ಚಿಟ್ಟಿರೋದು, ಇವೆಲ್ಲ ನನ್ನ ತಪ್ಪಿನ ಅರಿವು ನನಗಾಗಿದೆ. ಆ ಮಂತ್ರ ಹೇಳ್ಕೊಂಡ್ಮೇಲೆ ಆಗಿದೆ. ಅದು ಈ ಧ್ಯಾನದಲ್ಲೇ ಆಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಆಮೇಲೆ ಇನ್ನೊಂದು, ಈ ಹೂವು ಮುಡ್ಕೊಂಬಂದಿದ್ದೀನಲ್ಲ, ಇದು ನಮ್ಮ ಕಾಂಪೌಂಡ್ ಪಕ್ಕದ ಮನೆಯವರು ತುಂಬ ಗಿಡ ಹಾಕಿದ್ದಾರೆ. ಅವರು ಒಂಥರ ಯಾರ್ಯಾರ ಸ್ವಭಾವ ಹೆಂಗಿರುತ್ತೋ ಗೊತ್ತಿಲ್ಲ. ನಾವು ಏನು ಅನ್ಕೊತಾ ಇದ್ವಿ ಅಂದರೆ, ನಮ್ಮ ಹಿಂದೆ ಮನೆ ನಮ್ಮದು.
ಇವರು ಇಷ್ಟೊಂದು ಹೂ ಬಿಡ್ತವೆ ಪ್ರತಿದಿನ, ಇಷ್ಟೊಂದು ಸುಮ್ಮನೆ ಕೀಳಲ್ಲ, ಅವ್ರು ಕೀಳೋಕ್ಕೆ ಟೈಮ್ ಇಲ್ಲ. ಇಬ್ಬರು ಹೌಸ್ ವೈಫ್ಸ್ ಏನು ಅಲ್ಲ, ಅವರು ವರ್ಕ್ ಫೀಲ್ಡ್ನಲ್ಲಿರೋರು. ಇವರು ನಮ್ಗನ ಸ್ವಲ್ಪ ಹೂ ಕೊಟ್ಟರೆ ಚೆನ್ನಾಗಿರುತ್ತಲ್ಲ ಅಂತ ನಿನ್ನೆ ಅಲ್ಲಿ ಕಾಂಪೌಂಡಲ್ಲಿ ಕುತ್ಕೊಂಡು ಧ್ಯಾನ ಮಾಡ್ತೀವಿ ನಾವು. ನಾನು ಇನ್ನೊಮ್ಮೆ ಮಾಸ್ಟ್ರು ಬಂದು ನಮ್ಮ ಕಾಂಪೌಂಡಲ್ಲಿ ಕುತ್ಕೊಂಡು, ನೋಡ್ರಿ ಮೇಡಮ್ ಹಿಂಗೆ ಮಾಡ್ತಾರೆ, ಎಲ್ಲರಿಗೆ ಕೊಟ್ಟರೆ ಅದು ತಗೊಂಡು ಅವರು ಒಂದು ಸ್ವಲ್ಪ ಒಂಥರ ಖುಷಿ ಫೀಲ್ ಆಗ್ತಾರಲ್ಲ ಅಂತ. ಇವತ್ತು ಸಾಯಂಕಾಲ ಒಂದು ಮೆರಾಕಲ್ಲೇ ಆ ಅಜ್ಜಿನೇ ತಗೊಂಬಂದು ಹೂ ಕಟ್ಟಿ ಕೊಟ್ಟಿದ್ದಾಳೆ ನನಗೆ. ಅದು ಅದ್ಭುತ. ನಾನು ಏನು ಅಂದ್ಕೊಂಡಿದ್ದೀನೋ ಅದು ಫ್ರಾಕ್ಷನ್ ಆಫ್ ಸೆಕೆಂಡ್ ಇಲ್ಲ ವಿತಿನ್ 1 day ಆರ್ 2 days ನಡೆದೋಗ್ತಾ ಇದೆ. ಇಷ್ಟು ಅದ್ಭುತಗಳು ನಡೀತಾ ಇದೆ.